Welcome to Vidyakashi Career Academy official YouTube channel. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಯಲ್ಲಪ್ಪ ಸರ್. ತಮಗೆಲ್ಲರಿಗೂ ಯೂತ್ ಪಾರ್ಲಿಮೆಂಟ್ ಚರ್ಚಾಕೂಟಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಯೂತ್ ಪಾರ್ಲಿಮೆಂಟ್ನ ಚರ್ಚಾ ವಿಷಯ ಕೋವಿಡ್-19 ಸೃಷ್ಟಿಸಿದ ಆರ್ಥಿಕ ಬಿಕ್ಕಟ್ಟು. ಈ ಒಂದು ಚರ್ಚೆಯಲ್ಲಿ 3 ಜನ ಅತಿಥಿಗಳು ಈಗಾಗಲೇ ಪಾಲ್ಗೊಂಡಿದ್ದಾರೆ. ಮೊದಲನೇದಾಗಿ ಸೋಮೇಶ್ವರ್ ಗುರುಮಠ ಎಂಬ ಅತಿಥಿಗಳು, ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ ಸರ್. ಅದೇ ರೀತಿಯಾಗಿ ಮೃತ್ಯುಂಜಯ ಕಬ್ಬೂರ್ ಎಂಬ ಇನ್ನೋರ್ವ ಅತಿಥಿಗಳು, ಅವರನ್ನು ಕೂಡ ಈ ಒಂದು ಚರ್ಚಾಕೂಟಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಥ್ಯಾಂಕ್ ಯು ಸರ್. ಜೊತೆಗೆ ಗುರುಶಾಂತ್ ಗಾಣಿಗೇರ್ ಎಂಬ ಅತಿಥಿಗಳು, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ. ಓಕೆ ಸ್ನೇಹಿತರೆ, ಈಗ ನೇರವಾಗಿ ನಾವು ಚರ್ಚಾಕೂಟ ಆದಂತ ಕೋವಿಡ್-19 ಸೃಷ್ಟಿಸಿದ ಆರ್ಥಿಕ ಬಿಕ್ಕಟ್ಟು ಎಂಬ ಒಂದು ವಿಷಯ. ಈ ವಿಷಯದ ಕುರಿತು ನಮ್ಮ ಅತಿಥಿಗಳು ಸಾಕಷ್ಟು ವಿಷಯಗಳನ್ನು ನಮ್ಮ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಎಂಬ ನಾಣ್ಣುಡಿಯಂತೆ ಇಡೀ ಮನುಕುಲವೇ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ ಈ ಕೋವಿಡ್-19 ರೋಗವು ಜಗದಗಲ ವ್ಯಾಪಿಸಿ ಜನರ ಒಂದು ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡದಲ್ಲದೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಈ ಒಂದು ಕೋವಿಡ್-19 ಸೃಷ್ಟಿಸಿದ ಎಲ್ಲ ಒಂದು ವ್ಯತಿರಿಕ್ತ ಪರಿಣಾಮಗಳ ಕುರಿತು ಅತಿಥಿಗಳು ಈಗ ನಮ್ಮ ನಿಮ್ಮೊಂದಿಗೆ ಮಾತನಾಡಲಿದ್ದಾರೆ. ಮೊದಲಿಗೆ ಸೋಮೇಶ್ವರ್ ಗುರುಮಠ ಅವರು ತಮ್ಮ ಒಂದು ವಾದವನ್ನು ಇಲ್ಲಿ ಮಂಡಿಸಬೇಕೆಂದು ಕೇಳ್ಕೊಳ್ತೇನೆ. ಖಂಡಿತ ಸರ್. ಒಂದು ರಾಷ್ಟ್ರದ ವಿಚಾರಕ್ಕೆ ನಾವು ಬಂದಾಗ ನಾವು ಅತ್ಯಂತ ಸುಂದರವಾದ ಪರಿಸರವನ್ನ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ನಮ್ಮ ಆರ್ಥಿಕತೆಯನ್ನ ಎಂದಿಗೂ ಅಡ ಇಡೋದು ಬೇಡ ಅನ್ನುವಂಥ ಒಂದು ಸಲಹೆಯನ್ನ ಒಬ್ಬ ಆರ್ಥಿಕ ತಜ್ಞರು ಕೊಡ್ತಾರೆ. ಇಂತಹ ಸಂದರ್ಭದಲ್ಲಿ ಕೊರೋನಾ ನಂತರ ಮತ್ತು ಕೊರೋನಾ ಪೂರ್ವ ಈ ಎರಡು ರೀತಿಯಾಗಿ ನಾವು ಒಂದು ರಾಷ್ಟ್ರದ ಆರ್ಥಿಕತೆಯನ್ನ ನಾವು ವಿಭಾಗ ಮಾಡಿಕೊಂಡು ನೋಡುವಾಗ ಮೊದಲ ವಿಶ್ವದ ಮಹಾಯುದ್ಧದ ಸಂದರ್ಭದಲ್ಲಿ ಆದಂತಹ ನಷ್ಟ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಆದಂತಹ ನಷ್ಟಗಳನ್ನು ಮೀರಿದಂತಹ ನಷ್ಟ ಕೊರೋನಾ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಆರ್ಥಿಕವಾಗಿ ಹೊಡೆತವನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಯಾಕೆಂದ್ರೆ ನಾವು ನೋಡ್ತಾ ಬಂದ್ರೆ ಮೊದಲ ಮಹಾಯುದ್ಧದ ನಂತರವೂ ಕೂಡ ಎರಡನೇ ಮಹಾಯುದ್ಧದ ನಂತರದಲ್ಲಿ ಕೆಲವೊಂದು ರಾಷ್ಟ್ರಗಳ ಚೇತರಿಕೆಯನ್ನ ಕಂಡ್ವು. ಎರಡನೇ ಮಹಾಯುದ್ಧದ ನಂತರವೂ ಕೂಡ ಕೆಲವೊಂದು ರಾಷ್ಟ್ರಗಳು ಆರ್ಥಿಕ ಪ್ರಗತಿಯನ್ನ ದಾಪುಗಾಲಿರಿಸಿದ್ವು. ಕೇವಲ 10-20 ವರ್ಷಗಳಲ್ಲೇ ಬೆಳೆದು ನಿಂತ ಕೆಲವೊಂದು ಘಟನೆಯನ್ನ ನಾವು ಅಲ್ಲಿ ಚಿತ್ರೀಕರಿಸಬಹುದು. ಆದ್ರೆ ಈ ಕೊರೋನಾ ಎನ್ನುವಂಥದ್ದು ಸಾರ್ವತ್ರಿಕವಾಗಿ ಎಲ್ಲಾ ರಾಷ್ಟ್ರಗಳನ್ನ ಏಕಕಾಲದಲ್ಲಿ ಆರ್ಥಿಕ ಮುಗ್ಗಟ್ಟಿಗೆ ತಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ನೋಡ್ತಾ ಹೋದ್ರೆ ಸರ್, 2020 ಅಂಕಿಅಂಶಗಳನ್ನ ನಾವು ಮೊದಲಿಗೆ ಗಮನ ಕೊಟ್ಟು ನೋಡಿದಾಗ ಒಟ್ಟಾರೆಯಾಗಿ ನಮ್ಮ ರಾಷ್ಟ್ರ ಒಂದು ದಿನ ಲಾಕ್ಡೌನ್ ನಿಂದ ಅನುಭವಿಸಿದಂತಹ ನಷ್ಟ ನಾವೇನಾದರೂ ಲೆಕ್ಕಾಚಾರದ ಪ್ರಕಾರ ತೆಗೆದುಕೊಂಡ್ರೆ 38,000 ಕೋಟಿ ರೂಪಾಯಿ ನಷ್ಟವನ್ನ ಭಾರತ ಕೇವಲ ಒಂದು ದಿನದ ಲಾಕ್ಡೌನ್ ನಿಂದ ಅನುಭವಿಸಿದೆ ಅಂತೆ ಸರ್. ಇನ್ನು ನೋಡ್ತಾ ಹೋದ್ರೆ ಒಟ್ಟಾರೆಯಾಗಿ ಕಳೆದ ಬಾರಿ ಪ್ರಪ್ರಥಮವಾಗಿ ಲಾಕ್ಡೌನ್ ಮಾಡಿದಂತಹ ಮೊದಲ ಲಾಕ್ಡೌನ್ ನ ಸಂದರ್ಭದಲ್ಲಿ ಒಟ್ಟಾರೆಯಾಗಿ 15 ಲಕ್ಷ ಕೋಟಿಯಷ್ಟು ಹಣವನ್ನ 15 ಲಕ್ಷ ಕೋಟಿಯಷ್ಟು ನಷ್ಟವನ್ನ ಭಾರತದ ಸರ್ಕಾರ ಅನುಭವಿಸಿದೆ. ಇನ್ನು ನಾವು ನೋಡ್ತಾ ಹೋದ್ರೆ ಒಟ್ಟಾರೆ ಭಾರತದ GDP ಅಂದ್ರೆ ಭಾರತದ ಒಟ್ಟು ಹಣ 2020ರಲ್ಲಿ ಲಾಕ್ಡೌನ್ ನ ಪೂರ್ವದಲ್ಲಿ ಅಂದಾಜು 200 ಲಕ್ಷ ಕೋಟಿಗೂ ಅಧಿಕದಷ್ಟು ಹಣ ಭಾರತದ ಬಳಿ ಇತ್ತು, GDPಯ ಹಣ. ತದನಂತರ ಲಾಕ್ಡೌನ್ ನ ನಂತರ 7% ರಷ್ಟು ಅಂದ್ರೆ 2 ಲಕ್ಷ ಕೋಟಿಗೂ ಅಧಿಕ ಇರುವಂತಹ ಹಣದಲ್ಲಿ 7% ರಷ್ಟು ನಷ್ಟವನ್ನ ಭಾರತ ಅನುಭವಿಸಿತ್ತು. ಅಂದ್ರೆ ನಾವು 7% ಹಣ ಅಂದ್ರೆ ಲಕ್ಷಾಂತರ ಕೋಟಿಯಷ್ಟು ನಷ್ಟವನ್ನ ಭಾರತ ಲಾಕ್ಡೌನ್ ನಂತರ ಅನುಭವಿಸ್ತಾ ಹೋಯ್ತು. ಇನ್ನು ನೋಡ್ತಾ ಹೋದ್ರೆ ಸರ್,
ಈ ಒಂದು ನಷ್ಟದಿಂದ ಚೇತರಿಸಿಕೊಳ್ಳಲಿಕ್ಕೆ ಹಲವಾರು ಸೆಕ್ಟರ್ಗಳಾಗಿರ್ಬೋದು ಕನಿಷ್ಠ 5ರಿಂದ 6 ತಿಂಗಳಷ್ಟು ಕಾಲಾವಕಾಶವ ಅವುಗಳಿಗೆ ಬೇಕಾಗಿತ್ತು. ಆದರೆ ನಾವು ಪುನಃ ನೋಡ್ತಾ ಹೋದ್ರೆ ಸೆಪ್ಟೆಂಬರ್ನ ನಂತರ ಮತ್ತು ಡಿಸೆಂಬರ್ನ ನಂತರವಾಗಿ ನಿಧಾನವಾಗಿ ಎಲ್ಲಾ ಸೆಕ್ಟರ್ಗಳು ಓಪನ್ ಆಗ್ತಾ ಬಂದ್ವು. ಥಿಯೇಟರ್ಗಳಾಗಿರ್ಬೋದು, ಮಾಲ್ಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು. ಆದರೆ ಅವುಗಳು ಚೇತರಿಸಿಕೊಳ್ಳಲಿಕ್ಕೂ ಪುನಃ ಅವಕಾಶ ಸಿಗದೆ ಹೋಯ್ತೇನೋ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಜನವರಿಯಿಂದ ನಾವು ನೋಡ್ತಾ ಬಂದ್ರೆ ಏಪ್ರಿಲ್ಗೆ ಪುನಃ ಲಾಕ್ಡೌನ್ ಆಗುವಂತ ಪರಿಸ್ಥಿತಿ ಬಂತು. ಏಪ್ರಿಲ್ ನಂತರ ಪುನಃ ರಾಷ್ಟ್ರದ ಎಲ್ಲಾ ಕಡೆ ಲಾಕ್ಡೌನ್ ಆಯ್ತು. ಆಗ ಪುನಃ ಭಾರತ ಆರ್ಥಿಕತೆಯಲ್ಲಿ ಹೊಡೆತವನ್ನ ತಿಂತು. ಈ ರೀತಿಯಲ್ಲಿ ಆರ್ಥಿಕ ದುಷ್ಪರಿಣಾಮವನ್ನ ಭಾರತ ಕಾಣ್ತಾ ಹೋಯ್ತು ಸರ್. ನಂತರ ಇದೇ ಲಾಕ್ಡೌನ್ ನ ಸಂದರ್ಭದಲ್ಲಿಯೇ ಲಾಕ್ಡೌನ್ ನ ಪೂರ್ವದಲ್ಲಿ ನಾವು ನೋಡ್ತಾ ಹೋದ್ರೆ 2019ರ 3ನೇ ತ್ರೈಮಾಸಿಕದಲ್ಲಿ ನಮ್ಮ ಭಾರತದ GDP 4.5%ಗೆ ಇಳಿದಿತ್ತು. ಅದಾದ ನಂತರ ಅಂದ್ರೆ 3ನೇ ತ್ರೈಮಾಸಿಕದ ನಂತರ ಅಂದ್ರೆ 2013ರ ನಂತರ ಮೊಟ್ಟ ಮೊದಲ ಬಾರಿಗೆ ಭಾರತದ GDP ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಇದ್ದಂತಹ ಸಂದರ್ಭ ಸರ್. ಅಂದ್ರೆ ಲಾಕ್ಡೌನ್ ನ ಮುಂಚೆನೆ ಭಾರತದ GDP ಹೊಡೆತ ತಿಂದಿತ್ತು. ಅದಾದ ನಂತರ ನಾವು ನೋಡ್ತಾ ಹೋದ್ರೆ ಭಾರತದಲ್ಲಿ ಶಿಕ್ಷಣವನ್ನ ಪಡೆದುಕೊಂಡು ಕೆಲಸವನ್ನ ಅರಸಿ ಒಟ್ಟಾರೆಯಾಗಿ ಉದ್ಯೋಗಕ್ಕೆ ಬರುವಂತಹವರ ಸಂಖ್ಯೆ 1.2 ಕೋಟಿಯ ಸನಿಹ ಇರುತ್ತೆ. ಅಂದ್ರೆ 1.2 ಕೋಟಿಯಷ್ಟು ಯುವಕರು ಪ್ರತಿ ವರ್ಷವೂ ಉದ್ಯೋಗವನ್ನ ಅರಸಿ ಉದ್ಯೋಗಕ್ಕಾಗಿ ತಯಾರಾಗ್ತಾ ಇದ್ದಾರೆ ಭಾರತದಲ್ಲಿ. ಅಂದ್ರೆ 1.2 ಕೋಟಿಯಷ್ಟು ಜನರಿಗೂ ಉದ್ಯೋಗವನ್ನ ಭಾರತ ಏನಾದರೂ ಕಲ್ಪಿಸಿ ಕೊಡಬೇಕಾಗಿದ್ರೆ ಒಟ್ಟಾರೆಯಾಗಿ ನಮ್ಮ ಭಾರತದ GDP ಕನಿಷ್ಠ 9% ಮೇಲೆ ಇರಲೇಬೇಕಾಗುತ್ತೆ ಅನ್ನೋದು ಆರ್ಥಿಕ ತಜ್ಞರ ಅಭಿಪ್ರಾಯ. ಆದರೆ 2019ರಲ್ಲಿ ಭಾರತದ GDP ಇದ್ದದು ಮಾತ್ರ 4.5%. ಅದು ಲಾಕ್ಡೌನ್ ನ ಸಂದರ್ಭದಲ್ಲಿ ನಕಾರಾತ್ಮಕ ನೆಗೆಟಿವ್ GDPಗೂ ಕೂಡ ಇಳಿದಂತಹ ಸನ್ನಿವೇಶವನ್ನ ನಾವೆಲ್ಲರೂ ನೋಡಿದ್ದೀವಿ ಸರ್. ಈ ರೀತಿಯಲ್ಲಿ ಭಾರತ ಆರ್ಥಿಕವಾಗಿ ಹೊಡೆತವನ್ನ ತಿಂದಿತ್ತು. ಓಕೆ, ಸೋಮೇಶ್ವರು ತಮ್ಮ ಒಂದು ಅಭಿಪ್ರಾಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. ಈ ಒಂದು COVID-19ರಿಂದ ಆಗಿದಂತ ಒಂದು ಲಾಕ್ಡೌನ್ ಇಂದ ಒಂದು ನಮ್ಮ ಭಾರತದ GDP ಮಟ್ಟ ಕುಸಿದು ಇಡೀ ಆರ್ಥಿಕ ಒಂದು ವ್ಯವಸ್ಥೆಯಲ್ಲಿ ಒಂದು ಅಸಮತೋಲನವನ್ನು ಸೃಷ್ಟಿ ಮಾಡಿದೆ ಅಂತ ತಮ್ಮ ಅಭಿಪ್ರಾಯದಲ್ಲಿ ಹೇಳಿದರು. ಓಕೆ, ಗುರುಶಾಂತ್ ಅವರೇ ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ನಮಸ್ತೆ ಸರ್. ಇವತ್ತು ನಮಗೆ ಇಲ್ಲಿ ಇರ್ತಕ್ಕಂತ ಈ ಒಂದು ವಿಷಯ ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಯಾವ ರೀತಿಯಾದಂತ ಈ ಒಂದು ಕೋವಿಡ್ ಪರಿಣಾಮವನ್ನ ಬೀರಿದೆ ಎಂಬುದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂತ ವಿಷಯ. ಎಸ್, ಬಹುತೇಕ ನಾವು ಈ ಒಂದು ಕಳೆದ 1.5 ವರ್ಷದಿಂದ ನಾವು ನೋಡ್ಕೊಂತ ಬರ್ತಾ ಇದ್ದೇವೆ. ಈ ಒಂದು ಭಾರತದ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು ಮತ್ತು ಇಡೀ ವಿಶ್ವದ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಈ ಇಡೀ ವಿಶ್ವದ ಆರ್ಥಿಕ ವ್ಯವಸ್ಥೆ ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಕೊರೋನಾ ಒಂದು ರೀತಿ ಸಂಪೂರ್ಣವಾದಂತ ಪರಿಣಾಮವನ್ನ ಬೀರಿದೆ ಅಂದ್ರೆ ಬಹುಶಃ ಅದು ಅತಿಶಯೋಕ್ತಿ ಆಗ್ಲಾರ್ದು ಅಂತ ನಾ ಇಲ್ಲಿ ಹೇಳ್ಬೋದು. ಯಾಕೆಂದ್ರೆ ಇವತ್ತು ನಾವು ಗಮನಿಸಬಹುದು, ಇಡೀ ಭಾರತದಾದ್ಯಂತ ಅದು ಪ್ರತಿಯೊಂದು ರಂಗಕ್ಕೂ ಕೂಡ ಇವತ್ತು ತನ್ನ ಒಂದು ಪರಿಣಾಮವನ್ನ ಬೀರಿದೆ ಅಂತಂದು ಹೇಳ್ಬೋದು. ನಾವು ನೋಡ್ಬೋದು, ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ಸಾಂಸ್ಕೃತಿಕ ಕ್ಷೇತ್ರವನ್ನ ನಾವು ನೋಡ್ಬೋದು, ಅದೇ ರೀತಿ ಆರೋಗ್ಯ ಕ್ಷೇತ್ರವನ್ನ ನೋಡ್ಬೋದು, ಸೇವಾ ವಲಯವನ್ನ ನೋಡ್ಬೋದು, ಕೈಗಾರಿಕಾ ವಲಯವನ್ನ ನೋಡ್ಬೋದು. ಹೀಗೆ ಹಲವಾರು ಎಲ್ಲ ಒಂದು ರಂಗಗಳನ್ನ ನಾವು ನೋಡೋದಂದ್ರೆ ಪ್ರತಿಯೊಂದು ರಂಗಕ್ಕೂ ಇವತ್ತು ಕೋವಿಡ್ ಏನ್ ಮಾಡಿದೆ ಅಂದ್ರೆ ಇಂಪ್ಯಾಕ್ಟ್ ಮಾಡಿದೆ. ಅದರಿಂದಾಗಿ ಇವತ್ತು ಪ್ರತಿಯೊಂದು ಕ್ಷೇತ್ರವು ಈ ಒಂದು ಕೋವಿಡ್ ನಿಂದಾಗಿ ಹೊರಗುಳಿದಿಲ್ಲ ಅಂತಕ್ಕಂಥದ್ದನ್ನ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ಬೇಕು. ವಿಶ್ವ ಬ್ಯಾಂಕ್ ಒಂದು ಕಡೆ ಹೇಳುತ್ತೆ ಏನಂದ್ರೆ, ಈಗಿರ್ತಕ್ಕಂತ ಭಾರತದ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಇವತ್ತು ಹದಗೆಡ್ತಾ ಇದೆ, ಮತ್ತಷ್ಟು ಸವಾಲುಗಳು ಇವತ್ತು ಎದುರಾಗ್ತಾ ಇದ್ದಾವೆ ಈ ಒಂದು ಕೊರೋನಾದಿಂದ ಅಂತಕ್ಕಂಥ ಮಾತನ್ನ ಇವತ್ತು ವಿಶ್ವ ಬ್ಯಾಂಕ್ ಇಲ್ಲಿ ತಿಳಿಸುತ್ತೆ. ಅಂದ್ರೆ ಒಂದು ಕೊರೋನಾ ಎಷ್ಟರ ಮಟ್ಟಿಗೆ ಈ ಒಂದು ಆರ್ಥಿಕ ವ್ಯವಸ್ಥೆಯ ಮೇಲೆ ತನ್ನ ಒಂದು ಅಟ್ಟಹಾಸವನ್ನ ಬೀರಿರುವುದು ಎಂಬುದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗುತ್ತೆ. ಯಾಕಂದ್ರೆ ಒಂದು ರಾಷ್ಟ್ರದ ಸ್ವಾವಲಂಬನೆ ಅಂತ ನಾವೇನ್ ಕರಿತೀವಿ, ಅದು ಅವಲಂಬಿಸಿರುವುದು ಒಂದು ಆರ್ಥಿಕ ವ್ಯವಸ್ಥೆಯ ಮೇಲೆ ಎಂಬುದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಹಾಗಾಗಿ ಈ ಒಂದು ಆರ್ಥಿಕ ವ್ಯವಸ್ಥೆ ಇವತ್ತು ಕೋವಿಡ್ ನಿಂದಾಗಿ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವಂತ ಸನ್ನಿವೇಶವನ್ನ ಈ ಒಂದು ಕೊರೋನಾ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ಇವತ್ತು ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ನಾವು ಗಮನಿಸುವುದಾದ್ರೆ, ಇವತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಪ್ರಮುಖವಾಗಿ 3 ವಲಯಗಳಿಂದ ಇವತ್ತು ಆರ್ಥಿಕ ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಮತ್ತು ನಮ್ಮ ಭಾರತದ GDPಯನ್ನ ಈ ಪ್ರಮುಖವಾದಂತ 3 ವಲಯಗಳಿಂದ ನಾವು ಗುರುತಿಸ್ತೇವೆ ಮತ್ತು ಅವುಗಳ ಒಟ್ಟು ಆಧಾರದ ಮೇಲೆ ಇವತ್ತು ನಮ್ಮ ಭಾರತದ ರಾಷ್ಟ್ರೀಯ ಆದಾಯವನ್ನ ನಾವು ಗುರುತಿಸ್ತೇವೆ. ಮೊಟ್ಟ ಮೊದಲನೇದಾಗಿ ನಾವು ಗಮನಿಸುವುದಾದ್ರೆ ಯಾವ ಕ್ಷೇತ್ರ ಅಂದ್ರೆ ಪ್ರಾಥಮಿಕ ವಲಯ ಅಥವಾ ಕೃಷಿ ವಲಯ ಅಂತ ಕರಿತೇವೆ. ಅದೇ ರೀತಿ
ಸೇವಾ ವಲಯ ಅಥವಾ ದ್ವಿತೀಯ ವಲಯ ಅಂತ ಕರಿತೇವೆ, ಮತ್ತು ತೃತೀಯ ವಲಯ ಅಥವಾ ಕೈಗಾರಿಕಾ ವಲಯ ಅಂತ ಏನು ಕರಿತೇವೆ. ಇವೆಲ್ಲವೂ ವಲಯಗಳು ಕೂಡ ಭಾರತದ ಆರ್ಥಿಕ ವ್ಯವಸ್ಥೆ ಮೇಲೆ ಒಂದು ಪರಿಣಾಮವನ್ನ ಬೀರ್ತವೆ ಅಂತ ಹೇಳ್ಬೋದು. ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ಇದರಿಂದ ಅಳೆಯಲಾಗ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಆದ್ರೆ ಇವತ್ತು ನಮ್ಮ ಭಾರತದ ಒಂದು ಕೃಷಿ ವ್ಯವಸ್ಥೆಯನ್ನ ನೋಡಿದಾಗ ಅಥವಾ ಈ ಒಂದು ಕೃಷಿ ವಲಯವನ್ನ ನೋಡಿದಾಗ ಈ ಒಂದು ಕೃಷಿ ವಲಯ ಭಾರತದ ಆರ್ಥಿಕತೆಗೆ ಅಥವಾ GDP-ಗೆ 15.4% ಕೊಡುಗೆಯನ್ನ ನೀಡ್ತದೆ ಪ್ರತಿ ವರ್ಷವೂ ಕೂಡ. ನಮ್ಮ ಭಾರತದಲ್ಲಿ ಇವತ್ತು ನಾವು ಗಮನಿಸುವುದಾದ್ರೆ 60% ಜನರು ಇವತ್ತು ಕೃಷಿಯನ್ನ ಅವಲಂಬಿಸಿರುವುದನ್ನ ನಾವು ಗಮನಿಸಬಹುದು. ಇನ್ನು ಉಳಿದಂತಹ ಜನರು ಬೇರೆ ಬೇರೆ ವಲಯಗಳಲ್ಲಿ ತಮ್ಮ ಉದ್ಯೋಗವನ್ನ ಅರಿಸಿ ಮತ್ತು ಮಾಡ್ತಾ ಇದ್ದಾರೆ. ಆದ್ರೆ ಕೃಷಿ ವಲಯದಲ್ಲಿ ಅತಿ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿರುವುದನ್ನು ನಾವು ಗಮನಿಸಬಹುದು. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಮರೆಮಾಚಿದ ನಿರುದ್ಯೋಗ ಇರ್ಬೋದು, ಋತುಮಾನ ನಿರುದ್ಯೋಗ ಇರ್ಬೋದು, ಅವೆಲ್ಲದರ ನಡುವೆಯೂ ಕೂಡ ಇವತ್ತು ಕೃಷಿ ವಲಯ ಸಾಕಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡಿತ್ತು. 60% ಇವತ್ತು ಜನತೆ ಅಲ್ಲಿ ತಮ್ಮ ಒಂದು ಕಾರ್ಯವನ್ನ ಮಾಡ್ತಾರೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇವತ್ತು ನಾವು ಕೃಷಿಯನ್ನ ದೇಶದ ಬೆನ್ನೆಲುಬು ಅಂತ ಕರಿತೇವೆ. ಯಾಕಂದ್ರೆ ಕೃಷಿ ಇರ್ತಕ್ಕಂಥ ಮಹತ್ವ ಅಂತದ್ದು ಇವತ್ತು ನಮ್ಮ ಭಾರತದಲ್ಲೇ ನೀವು ತೆಗೆದುಕೊಳ್ಳೋದಾದ್ರೆ ಇವತ್ತು 85% ಸಣ್ಣ ರೈತರು, ಅತಿ ಸಣ್ಣ ರೈತರು ಮತ್ತು ಕೃಷಿ ಭೂಮಿ ರಹಿತ ಕಾರ್ಮಿಕರು ಇರುವುದನ್ನ ನಾವು ಗಮನಿಸಬಹುದು. ಇವರೆಲ್ಲರಿಗೂ ಕೂಡ ಇವತ್ತು ಕೊರೋನಾ ಒಂದು ರೀತಿಯಾದಂತ ಪರಿಣಾಮವನ್ನ ಬೀರಿದಾಗ್ಯೂ ಕೂಡ ಇವತ್ತು ನೀವು ಗಮನಿಸಬಹುದು. ಈ ಒಂದು ಕೃಷಿ ರಂಗದಲ್ಲಿ ಇರ್ತಕ್ಕಂಥ ಎಲ್ಲ ಸವಾಲುಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇವತ್ತು ಮಾರುಕಟ್ಟೆಯ ಅಭಾವ ಇರ್ಬೋದು, ಬೆಂಬಲಿತ ಬೆಲೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇರ್ಬೋದು, ಅದೇ ರೀತಿ ಸರಿಯಾದ ಸಂಪರ್ಕ ವ್ಯವಸ್ಥೆ, ಏನು ಎಲ್ಲ ಉತ್ಪನ್ನಗಳಿರ್ತವೆ ಅವುಗಳನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಜೀವನಾಡಿ ಅಂತ ಏನು ನಾವು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಕರಿತೇವೆ, ಅದು ಕೊರತೆಯಿಂದ ಕೂಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆದ್ರೆ ಒಂದು ಆಶಾದಾಯಕ ಸಂಗತಿ ಏನಂದ್ರೆ ಎಲ್ಲ ಕ್ಷೇತ್ರಗಳು ಭಾರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೊರೋನಾದಿಂದಾಗಿ ಹೊಡೆತಕ್ಕೆ ಈಡಾದು ಈ ಒಂದು ಆರ್ಥಿಕ ವ್ಯವಸ್ಥೆ. ಆದ್ರೆ ಇವತ್ತು ಕೃಷಿ ಕ್ಷೇತ್ರ ಅದರಿಂದ ಸ್ವಲ್ಪ ಹೊರತಾಗಿದೆ ಅಂತ ಹೇಳ್ಬೋದು, ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಕೃಷಿ ಕ್ಷೇತ್ರಕ್ಕೆ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ. ಈ ಒಂದು ಕೃಷಿ ಕ್ಷೇತ್ರ ಅದನ್ನ ಹೊರತುಪಡಿಸಿ ಇವತ್ತು ಬೆಳವಣಿಗೆಯನ್ನ ಸಾಧಿಸಿದೆ ಅಂತಂದು NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಈ ಒಂದು ವರದಿಯನ್ನ ನೀಡುತ್ತೆ. ಭಾರತದ ಅಂಕಿ ಸಂಖ್ಯೆಗಳನ್ನ GDP ಅಂಕಿ ಸಂಖ್ಯೆಗಳನ್ನ ಏನು ನೀಡುತ್ತೆ ಇಲಾಖೆ, ಅದು ಈ ಒಂದು ವರದಿಯನ್ನ ನೀಡಿದೆ. ಇವತ್ತು ಭಾರತದಲ್ಲಿ ಏಪ್ರಿಲ್ ಟು ಜೂನ್ 2020 ನಡುವೆ ಒಂದು ಮಹತ್ವಪೂರ್ಣವಾದಂತಹ ಬೆಳವಣಿಗೆಯನ್ನ ಆ ಆರ್ಥಿಕ ವ್ಯವಸ್ಥೆಯಲ್ಲಿ ಕೃಷಿ ರಂಗ ಮಾಡಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ಇಲ್ಲಿ ಒಂದು ಕೃಷಿ ರಂಗ ಒಂದು ಸಾಧನೆಯನ್ನ ಮಾಡಿದೆ ಅಂತ ಹೇಳ್ಬೋದು. ಉಳಿದ ರಂಗಗಳು ಕೂಡ ಸಾಕಷ್ಟು ನಷ್ಟವನ್ನ ಅನುಭವಿಸಿವೆ, ಆದ್ರೆ ಕೃಷಿ ರಂಗ ಇದರ ಹೊರತಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಗುರುಶಾಂತ್ ಅವರು ತಮ್ಮ ಒಂದು ಅಭಿಪ್ರಾಯದಲ್ಲಿ ಹೇಳಿದ್ರು, ಭಾರತವು ಒಂದು ಕೃಷಿ ಪ್ರಧಾನವಾದ ದೇಶವಾಗಿರುವುದರಿಂದ ಇಲ್ಲಿ ವಿಶೇಷವಾಗಿ ಕೃಷಿಗೆ ಹಾಗೂ ಗ್ರಾಮೀಣ ಜನರ ಒಂದು ಬದುಕಿಗೆ ಒಂದು ಕೃಷಿ ಆಶ್ರಯ ಆಗಿರೋದ್ರಿಂದ ಈ ಒಂದು ಪೆಂಡಮಿಕ್ ಬಹಳಷ್ಟು ಒಂದು ವ್ಯತಿರಿಕ್ತ ಪರಿಣಾಮವನ್ನು ಕೂಡ ಒಂದು ಈ ದಿನಗಳಲ್ಲಿ ಬೀರ್ತಾ ಇದೆ ಎಂಬುದನ್ನು ತಮ್ಮ ಒಂದು ಮಾತಿನಲ್ಲಿ ಅವ್ರು ಹೇಳಿದರು. ಓಕೆ, ಈಗ ಮೃತ್ಯುಂಜಯ ಅವರು ತಮ್ಮ ಮೊದಲ ಅಭಿಪ್ರಾಯವನ್ನು ಮಂಡಿಸಬೇಕು. ಖಂಡಿತ ಸರ್, ನಾನು ಅವರಿಬ್ಬರು ಹೇಳಿದ ಮಾತುಗಳಿಗೆ ಒಪ್ಕೊಳ್ತೇನೆ. ವಿಶೇಷವಾಗಿ ಈ ಆರ್ಥಿಕತೆಯ ಒಂದು ಕ್ಷೇತ್ರವನ್ನೇ ನಾವು ಅದನ್ನೇ ಗಮನಿಸೋದಾದ್ರೆ ಬೇರೆಲ್ಲಾ ಕ್ಷೇತ್ರಗಳ ಮೇಲೆ ಆಗದಂತಹ ಪರಿಣಾಮ ಇವತ್ತು ಆರ್ಥಿಕ ಕ್ಷೇತ್ರದ ಮೇಲೆ ಆಗ್ತಾ ಇದೆ. ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಅದೃಶ್ಯ ಜೀವಿ ಒಂದು ದೇಶದ ಇಡೀ ಅರ್ಥ ವ್ಯವಸ್ಥೆಯನ್ನು ಇವತ್ತು ತಲ್ಲಣಗೊಳಿಸ್ತಾ ಇದೆ. ಸೊ ಈ ವಿಷಯದ ಜೊತೆಗೆ ನಾವು ಇವತ್ತು ಮತ್ತೊಂದು ವಿಚಾರವನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನು ಅಂತಂದ್ರೆ ಅದೇ ಲಾಕ್ಡೌನ್ ಸಂದರ್ಭದಲ್ಲಿ ಉಂಟಾದಂತಹ ನಿರುದ್ಯೋಗ ಸಮಸ್ಯೆ ಅಂತದ್ದು ಯಾಕದು ನಷ್ಟಕ್ಕೀಡಾಯ್ತು ಅನ್ನುವಂತಹ ವಿಚಾರವನ್ನು ಕೂಡ ನಾವು ಒಂದ್ಸಲ ಗಮನಿಸಿದಾಗ ಒಂದ್ ಕಡೆ ವಿಶ್ವಸಂಸ್ಥೆ ಹೇಳುತ್ತೆ ಏನು ಅಂತಂದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ ಏನು ಅಂತಂದ್ರೆ, ಈ ಒಂದು ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಇಡೀ ಜಗತ್ತಿನಲ್ಲಿ 132 ಮಿಲಿಯನ್ ಜನ ಇವತ್ತು ಅಪೌಷ್ಟಿಕತೆಗೆ ಒಳಗಾಗಲಿದ್ದಾರೆ ಅಂತ ಹೇಳಿ. ನಿಜಕ್ಕೂ ಇದು ಅಚ್ಚರಿ ಪಡುವಂತದ್ದು. ನಮ್ಮ ಭಾರತದಲ್ಲಿನ ಒಂದು ಅಂಕಿ ಸಂಖ್ಯೆಗಳನ್ನ ನಾವು ಗಮನಿಸೋದಾದ್ರೆ ಭಾರತದಲ್ಲಿ ಈ ಆರ್ಥಿಕ ತೊಂದರೆಯಿಂದಾಗಿ ಪ್ರತಿನಿತ್ಯ ಹಸಿವಿನಿಂದ 7,000 ಜನ ಇವತ್ತು ಸಾವನ್ನಪ್ತಾ ಇರುವಂತದ್ದು ನಮ್ಗೆಲ್ಲ ಗೊತ್ತಾ ಇರುವಂತದ್ದೇ. ಇನ್ನು ಬಹಳ ಪ್ರಮುಖವಾಗಿ ಬಹಳಷ್ಟು ಜನ ಅಪೌಷ್ಟಿಕತೆಗೆ ಒಳಗಾಗುವಂತವರಲ್ಲಿ ಭಾರತದಲ್ಲೂ ಸಹ ಸಾಕಷ್ಟು ಜನ ಇವತ್ತು ಮಕ್ಕಳು ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಆರ್ಥಿಕ ತೊಂದರೆಯಿಂದಾಗಿ ಕೇವಲ ಅದು ಪ್ರಥಮ, ದ್ವಿತೀಯ ಅಥವಾ ತೃತೀಯ ವಲಯಗಳಿಗೆ ಅಷ್ಟೇ ಅಲ್ಲದೆ ಜನಸಾಮಾನ್ಯರ ಬದುಕು ಕೂಡ ಇವತ್ತು ಬೀದಿಗೆ ಬಂದಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಈ ಕೊರೋನಾದ 2ನೇ ಅಲೆಯನ್ನೇ ನಾವು ತಗೊಳ್ಳೋದಾದ್ರೆ ಈ 2ನೇ ಅಲೆಯಲ್ಲಿ ಸುಮಾರು 2.27 ಕೋಟಿ ಜನ ಇವತ್ತು ತಮ್ಮ ಉದ್ಯೋಗಗಳನ್ನ ಕಳ್ಕೊಳ್ತಾ ಇದ್ದಾರೆ.
ಈ ಬಗ್ಗೆ ನಾವು ನೋಡೋದಾದ್ರೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿಯ ಮುಖ್ಯಸ್ಥರಾಗಿರುವಂತಹ ಮಹೇಶ್ ವ್ಯಾಸ್ ಅವರು ಹೇಳ್ತಾರೆ ಏನು ಅಂತಂದ್ರೆ, ಒಟ್ಟು ಭಾರತದಲ್ಲಿ ಇರುವಂತಹ ಉದ್ಯೋಗಿಗಳು 40 ಕೋಟಿ, ಅದರಲ್ಲಿ 2.27 ಕೋಟಿ ಜನ ಉದ್ಯೋಗಿಗಳು ಈ ಲಾಕ್ಡೌನ್ ನಿಂದ ತಮ್ಮ ಉದ್ಯೋಗವನ್ನ ಕಳ್ಕೊಂಡಿದ್ದಾರೆ. ಮತ್ತೊಂದು ಬಹಳ ಪ್ರಮುಖವಾದಂತಹ ವಿಚಾರ ಆ ವರದಿಯಿಂದ ನಾವು ಪಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಭಾರತದಲ್ಲಿ 97% ಕುಟುಂಬಗಳು ಇವತ್ತು ತಮ್ಮ ಆದಾಯವನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಕೇವಲ 3% ಕುಟುಂಬಗಳು, ಅಂದ್ರೆ ಅದು IT-BT ಕಂಪನಿ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬಹುದು, ಅಂತವ್ರು ಮಾತ್ರ ಅವರ ಆದಾಯ ಮಾತ್ರ ಬೆಳೀತಾ ಇದೆ. ಬದಲಿಗೆ 97% ಕುಟುಂಬಗಳ ಆದಾಯ ಇವತ್ತು ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಇನ್ನೊಂದು, ಈ ನಿರುದ್ಯೋಗ ಪ್ರಮಾಣ ಏನಿದೆ ಇದು ಸದ್ಯ 8% 12% ಜಿಗಿಯುವಂತಹ ಸಾಧ್ಯತೆ ಇರೋದನ್ನು ಕೂಡ ನಾವು ಆ ಒಂದು ವರದಿಯಿಂದ ತಿಳ್ಕೋಬಹುದು. ಅಂದ್ರೆ ಯಾಕ ನಿರುದ್ಯೋಗ ಸಮಸ್ಯೆ ಹೆಚ್ಚಾಯ್ತು ಮತ್ತೆ ಯಾಕ ಆರ್ಥಿಕತೆಯ ಮೇಲೆ ಹೆಚ್ಚಿನ ವ್ಯತಿರಿಕ್ತ ಪರಿಣಾಮ ಬೀರ್ತು ಈ ಕೋವಿಡ್ ಅಂತಂದ್ರೆ, ಬಹುತೇಕ ಎಲ್ಲ ವಾಣಿಜ್ಯ ಚಟುವಟಿಕೆಗಳು ಸ್ತಬ್ಧ ಆಗಿರೋದು ನಮ್ಮೆಲ್ಲರಿಗೂ ಗೊತ್ತೇ ಇರುವಂತದ್ದು. ಆದಾಗ್ಯೂ ಕೂಡ ನಮ್ಮ ಕರ್ನಾಟಕದ ಒಂದು ನಿದರ್ಶನವನ್ನ ನಾನು ನಿಮ್ಗೆ ಹೇಳೋದಾದ್ರೆ, ಬರೀ ಒಂದು ತಿಂಗಳಲ್ಲಿ ಸುಮಾರು 1500 ಕೋಟಿ ರೂಪಾಯಿ ಸಮೀಪಕ್ಕೆ ನಮ್ಮ ಅಬಕಾರಿ ಇಲಾಖೆ ಇವತ್ತು ರಾಜ್ಯಕ್ಕೆ ಆದಾಯವನ್ನ ಕೊಟ್ಟಿರುವಂತದನ್ನ ನಾವು ಗಮನಿಸ್ತಾ ಇದೀವಿ. ಆದ್ರೆ ಯಾವುದೋ ಒಂದು ಇಲಾಖೆ ಅಥವಾ ಯಾವುದೋ ಒಂದು ನಿಗದಿಪಡಿಸಿದಂತಹ ಸೇವಾ ವಲಯ ಸರ್ಕಾರಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟರೆ ಸಾಲದು. ಬದಲಿಗೆ ಕೈಗಾರಿಕಾ ಕ್ಷೇತ್ರ ಆಗಿರಬಹುದು ಅಥವಾ ಈ ಆರ್ಥಿಕ ಕ್ಷೇತ್ರದ ಎಲ್ಲಾ ಒಂದು ರೀತಿಯ ಬೇರೆ ಬೇರೆ ಸೆಕ್ಟರ್ಗಳೇನಿದಾವೆ, ಮಜಲುಗಳೇನಿದಾವೆ, ಅವೆಲ್ಲವೂ ಸೇರಿ ಮತ್ತೆ ಕಾರ್ಯೋನ್ಮುಖವಾದಾಗ ಮಾತ್ರ ಆರ್ಥಿಕ ವಲಯ ಮತ್ತೆ ಪುನಶ್ಚೇತನಕ್ಕೆ ಬರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಒಂದು ವಾದ. ಅದ್ರ ಜೊತೆಗೆ ಈ ಆರ್ಥಿಕತೆ ಅನ್ನುವಂಥದ್ದು ಭಾರತದಲ್ಲಿ ವಿಶೇಷವಾಗಿ ನಾವು ಎಲ್ಲ ಬಹಳ ವರ್ಷಗಳಿಂದ ಮಾತಾಡ್ತಾ ಬರ್ತೀವಿ ಏನು ಅಂತಂದ್ರೆ, ಭಾರತ ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಹೇಳಿ. ಈ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ವಿಶೇಷವಾಗಿ ಕೋವಿಡ್ ಏನಿದೆ, ಇದು ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳಿದೆ ಇದೊಂದು ಜಾಗತಿಕ ಸಾಂಕ್ರಾಮಿಕ ರೋಗ ಅಂತ ಹೇಳಿ. ಹೀಗಿರುವಾಗ ಭಾರತ ತನ್ನನ್ನ ತಾನು ಆರ್ಥಿಕ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿ ಆತ್ಮನಿರ್ಭರವಾಗಿ ಗುರುತಿಸಿಕೊಳ್ಳಿಕ್ಕೆ ಬಹುಶಃ ಒಂದು ಹಿನ್ನಡೆಯಾಗಿ ಪರಿಣಮಿಸುವಂತದ್ದು ನನ್ನ ಒಂದು ಅಭಿಪ್ರಾಯ. ಮೃತ್ಯುಂಜಯ ಅವರು ಬಹಳಷ್ಟು ಸ್ಪಷ್ಟವಾಗಿ ತಮ್ಮ ಒಂದು ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು COVID-19 ಇಡೀ ಒಂದು ಮಾನವ ಕುಲದ ಮೇಲೆ, ವಿಶೇಷವಾಗಿ ಒಂದು ನಮ್ಮ ದುಡಿಯುವ ವರ್ಗದ ಮೇಲೆ ಬಹಳಷ್ಟು ಒಂದು ಅಡ್ಡ ಪರಿಣಾಮವನ್ನು ಬೀರಿದೆ. ಕಾರಣ ನಮ್ಮ ಭಾರತ ದೇಶವು ಒಂದು ಮುಂದುವರಿಯುತ್ತಿರುವ ದೇಶ, ಆರ್ಥಿಕತೆಯಲ್ಲಿ ಈಗ ತಾನೇ ಪುನಶ್ಚೇತನಗೊಳ್ಳುತ್ತಿರುವ ದೇಶ. ಆದ್ರೆ ಅನಿರೀಕ್ಷಿತವಾಗಿ ಇದೊಂದು ಜಾಗತಿಕವಾಗಿ COVID-19 ಸೃಷ್ಟಿಯಾಗಿರುವುದರಿಂದ, ಅನಿವಾರ್ಯವಾಗಿ ದೇಶದಲ್ಲಿ ಲಾಕ್ಡೌನ್ ಆಗಿರುವುದರಿಂದ ಒಂದು ಜನರ ಒಂದು ಆರ್ಥಿಕತೆ ಮೇಲೆ ಹಾಗೂ ಒಂದು ಉದ್ಯೋಗದ ಮೇಲೆ ಬಹಳಷ್ಟು ಒಂದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಯಾಕಂದ್ರೆ ನಮ್ಮ ಭಾರತವು ಈಗ ತಾವು ಹೇಳಿದ ಹಾಗೆ ಕೇವಲ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಈಗಾಗಲೇ ಸರ್ಕಾರವು ಕೂಡ ಸಾಕಷ್ಟು ಅದಕ್ಕೆ ಪೂರಕವಾಗಿ ಜನರ ಒಂದು ಆರ್ಥಿಕ ಚಟುವಟಿಕೆಗೆ ವೇಗ ತುಂಬುತ್ತಿರುವ ಹೊತ್ತಿನಲ್ಲಿ ಈ ಒಂದು COVID-19 ಬಂದಿರುವುದರಿಂದ ಇದು ಮತ್ತಷ್ಟು ಜನರಿಗೆ ಒಂದು ಉದ್ಯೋಗಕ್ಕಾಗಿರ್ಬೋದು ಅಥವಾ ಅವರ ಒಂದು ಶೈಕ್ಷಣಿಕ ಅಥವಾ ಸಾಮಾಜಿಕ ಬೆಳವಣಿಗೆಗೆ ಬಹಳಷ್ಟು ಒಂದು ಹೊಡೆತವನ್ನು ಬೀಳಿದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಓಕೆ, ಸೋಮೇಶ್ವರ್ ಅವರೇ, ಇದಕ್ಕೆ ಏನ್ ಹೇಳ್ತೀರಿ ತಮ್ಮ ಒಂದು ಅಭಿಪ್ರಾಯದಲ್ಲಿ? ಖಂಡಿತ ಸರ್, ಮಿತ್ರ ಮೃತ್ಯುಂಜಯ ಹೇಳಿದ್ದು ಮತ್ತೆ ಗುರುಶಾಂತ್ ಅವರು ಹೇಳಿರೋದು ಕೂಡ ನಿಜ. ಅದರ ಮುಂದಿನ ಭಾಗವಾಗಿ ನಾನು ಹೇಳೋದಾದ್ರೆ, ಭಾರತದ ವಿವಿಧ ಸೆಕ್ಟರ್ಗಳು ಯಾವ ರೀತಿಯಲ್ಲಿ ಆರ್ಥಿಕ ನಷ್ಟವನ್ನ ಅನುಭವಿಸಿದ್ದಾವೆ ಅನ್ನೋದನ್ನ ಲೆಕ್ಕಾಚಾರಗಳ ಪ್ರಕಾರ ನೋಡೋದಾದ್ರೆ, ಲಾಕ್ಡೌನ್ ನಂತರ ಅಂದ್ರೆ ಭಾರತದಲ್ಲಿ ಒಟ್ಟಾರೆಯಾಗಿ ಡೈಲಿ ವೇಜ್ ಲೇಬರ್ಸ್ ಸಂಖ್ಯೆ 12 ಕೋಟಿಯಷ್ಟು ಜನ, ಅಂದ್ರೆ ದಿನಗೂಲಿ ನೌಕರರು 12 ಕೋಟಿಯಷ್ಟು ಜನ ಭಾರತದಲ್ಲಿ ಇದ್ದರು. ಅವರಿಗೆ ಅಂದಾಜು ದಿನಕ್ಕೆ 300 ರೂಪಾಯಿಯಷ್ಟು ಕೂಲಿ ಅವರಿಗೆ ಬರುತ್ತೆ ಅಂತ ನಾವು ಇಟ್ಕೊಳ್ಳೋಣ. ಅವರು ಕನ್ಸ್ಟ್ರಕ್ಷನ್ ಕೆಲಸದಲ್ಲೋ ಅಥವಾ ಮೂಟೆ ಹೊರುವಂತಹ ಕೆಲಸದಲ್ಲೋ ಮತ್ತು ಇತ್ಯಾದಿ ಕೆಲಸದಲ್ಲೋ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು. ಇವರು ಅತ್ಯಂತ ಹೆಚ್ಚಾಗಿ ಆರ್ಥಿಕ ನಷ್ಟ ಇವರು ಕೆಲಸಕ್ಕೆ ಹೋಗದೇ ಇರುವಂತಹ ಕಾರಣಾರ್ಥವಾಗಿ ಸರ್ಕಾರಕ್ಕೂ ಕೂಡ ಪರ್ಯಾಯವಾಗಿ ಬರುತ್ತಿದ್ದಂತಹ ಆದಾಯ ಮತ್ತು ತೆರಿಗೆ ರೂಪದಲ್ಲಿ ಬರ್ತಾ ಇರತಕ್ಕಂತ ಆದಾಯ ಅಲ್ಲಿ ನಿಂತು ಹೋಯ್ತು. ಅಲ್ಲಿಯೂ ಕೂಡ ಆರ್ಥಿಕ ನಷ್ಟವನ್ನ ಭಾರತ ಅನುಭವಿಸಿತು. ಇನ್ನು ಎರಡನೇ ಸೆಕ್ಟರ್ನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ, 10 ಕೋಟಿ ಜನ ಪ್ರೈವೇಟ್ ಸೆಕ್ಟರ್ಗಳಲ್ಲಿ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಇನ್ನು 2 ಕೋಟಿಯಷ್ಟು ಜನ ಪ್ರಭುತ್ವ ಕೆಲಸವನ್ನ ಭಾರತದಲ್ಲಿ ಹೊಂದಿದ್ದಾರೆ, ಅಂದ್ರೆ ಪರ್ಮನೆಂಟ್ ಕೆಲಸವನ್ನ ಭಾರತದಲ್ಲಿ ಹೊಂದಿದ್ದಾರೆ. ಇವರು ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಟಗರಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ 12 ಕೋಟಿ ಜನ ಏನಿದ್ದಾರೆ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಟಗರಿಯಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತ ಜನ. ಆದರೆ ಲಾಕ್ಡೌನ್ ನ ನಂತರ ನಾವು ನೋಡ್ತಾ ಹೋಗೋದಾದ್ರೆ ಡಿಮ್ಯಾಂಡ್ ಕಡಿಮೆ ಆಯ್ತು ವಸ್ತುಗಳಿಗೆ.
ಯಾವಾಗ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಯ್ತೋ ಆಗ ಅದನ್ನ ಖರೀದಿ ಮಾಡುವಂತಹವರ ಸಂಖ್ಯೆ ಕೂಡ ಕಡಿಮೆ ಆಯ್ತು. ಯಾವಾಗ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗುತ್ತೋ ಆಗ ಆ ಒಂದು ಕ್ಷೇತ್ರಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡುವಂತ, ಹೂಡಿಕೆ ಮಾಡುವಂತ ಹೂಡಿಕೆದಾರರ ಸಂಖ್ಯೆಯು ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಕಡಿಮೆ ಆದಾಗ ಅಂತಿಮವಾಗಿ ಅದು ಯಾರಿಗೆ ಹೊಡೆತ ಕೊಡುತ್ತೆ ಅಂದ್ರೆ ಜಾಬ್ ಕ್ರಿಯೇಷನ್, ಉದ್ಯೋಗ ಸೃಷ್ಟಿ, ಈ ಒಂದು ವಲಯಕ್ಕೆ ಅತಿ ದೊಡ್ಡ ಹೊಡೆತವನ್ನ ಕೊಡುತ್ತೆ. ಈ ರೀತಿ ನಾವು ನೋಡ್ತಾ ಹೋದಾಗ ಲಾಕ್ಡೌನ್ ನ ಸಂದರ್ಭದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಟಗರಿ ಖಾಲಿ ಕೂಡಬೇಕಾದಂತಹ ಪರಿಸ್ಥಿತಿ ಬಂತು. ಇನ್ನು ಹಲವಾರು ಸಂದರ್ಭಗಳಲ್ಲಿ ನಾವು ಮಾಧ್ಯಮಗಳಲ್ಲೂ ಕೂಡ ನೋಡಿದ್ದೇವೆ, ತಮ್ಮ ನೌಕರರಿಗೆ ಉದ್ಯೋಗ ಅಷ್ಟೇ ಅಲ್ಲ, ಸಂಬಳವನ್ನ ಕೊಡದೇ ಇರುವಂತಹ ಕಾರಣಕ್ಕಾಗಿ ಎಷ್ಟೋ ಜನರನ್ನ ಕೆಲಸದಿಂದ ತೆಗೆದು ಹಾಕಬೇಕಾದಂತಹ ಪರಿಸ್ಥಿತಿ ಕಂಪನಿಗಳಿಗೆ ಬಂದೊದಗಿತು. ಇನ್ನೂ ಮುಂದುವರೆದು ಹೇಳಬೇಕಾದ್ರೆ ಕೆಲವೊಂದು ಕಂಪನಿಗಳಂತೂ ವೇತನ ಕಡಿತಕ್ಕೂ ಕೂಡ ಮುಂದಾದವು. ಅಷ್ಟೇ ಅಲ್ಲ, ಕೆಲವೊಂದು ಕಂಪನಿಗಳು ನೌಕರರನ್ನ ತಾವು ಸ್ವತಃ ನಷ್ಟ ಅನುಭವಿಸಿ ಕಂಪನಿಗಳೇ ಸಂಪೂರ್ಣವಾಗಿ ಮುಚ್ಚಿ ಹೋದಂತಹ ಉದಾಹರಣೆಗಳನ್ನು ಕೂಡ ನಾವು ಕಾಣಬಹುದು. ಇನ್ನು ನೋಡೋದಾದ್ರೆ ವೆಹಿಕಲಿಂಗ್ ಪರ್ಚೇಸಿಂಗ್ ಪವರ್ ಅನ್ನೋದೇನಿತ್ತು, ಸಾಮಾನ್ಯ ಜನರು ಲಾಕ್ಡೌನ್ ನ ಪೂರ್ವದಲ್ಲಿ ತಮ್ಮ ಒಂದಿಷ್ಟು ಹಣವನ್ನು ಕೂಡಿಟ್ಕೊಂಡು ವಾಹನವನ್ನ ಖರೀದಿ ಮಾಡ್ಬೇಕು ಅನ್ನುವಂತಹ ಇಚ್ಛೆಯಿಂದ ಎಷ್ಟೊಂದು ಜನ ಕೂತ್ಕೊಂಡಿದ್ರು. ಆ ಒಂದು ಹಣ, ಪರ್ಚೇಸಿಂಗ್ ಪವರ್, ಆ ಒಂದು ಸೇವಿಂಗ್ಸ್ ಹಣ ಏನಿತ್ತು, ಆ ಹಣ ಸಂಪೂರ್ಣವಾಗಿ ಲಾಕ್ಡೌನ್ ನ ನಂತರ ತಮ್ಮ ಜೀವನ ನಿರ್ವಹಣೆಯಲ್ಲೇ ಖರ್ಚು ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಅವರಿಗೆ ಒದಗಿ ಬಂತು. ಹೀಗಾದಾಗ ಅವರು ಪರ್ಚೇಸ್ ಮಾಡಲಿಕ್ಕೆ, ಅಂದ್ರೆ ಖರೀದಿ ಮಾಡಲಿಕ್ಕೆ ಮುಂದಾಗದೇ ಇರುವಂತಹ ಕಾರಣಾರ್ಥವಾಗಿ ಈ ಒಂದು ಕ್ಷೇತ್ರ ಆರ್ಥಿಕವಾಗಿ ಮುನ್ನಡೆಯಲಿಲ್ಲ ಎನ್ನುವಂತಹ ಕೆಲವು ವರದಿಗಳು ಬಂದವು. ಆದರೆ ಇದೆಲ್ಲದಕ್ಕೂ ವಿರೋಧವಾಗಿ, ಅಂದ್ರೆ ಆಶ್ಚರ್ಯ ಎನಿಸುವಂತಹ ರೀತಿಯಲ್ಲಿ ಟಾಟಾ ಕಂಪನಿ ಕೊಡುವಂತಹ ವರದಿಯ ಪ್ರಕಾರ ಲಾಕ್ಡೌನ್ ನ ಸಂದರ್ಭದಲ್ಲಿಯೇ ಅತಿ ಹೆಚ್ಚು ಅವರ ಕಾರ್ಗಳಾಗಿರ್ಬೋದು ಅಥವಾ ಮೋಟಾರ್ ಬೈಕ್ಗಳಾಗಿರ್ಬೋದು 10% ಹೆಚ್ಚು ಸೇಲ್ಸ್ ನಲ್ಲಿ ಪ್ರಗತಿಯನ್ನ ಹೊಂದಿದೆ ಅನ್ನುವಂತಹ ವರದಿಯನ್ನ ಟಾಟಾ ಕಂಪನಿ ಕೊಡುತ್ತೆ. ಆದ್ರೆ ನೀವು ಒಟ್ಟಾರೆಯಾಗಿ ಗಮನಿಸಿದಾಗ ಈ ಕ್ಷೇತ್ರದಲ್ಲಿ 2-3% ರಷ್ಟು ಉದ್ಯೋಗಿಗಳು, ಅಂದ್ರೆ 12 ಕೋಟಿ ಜನ ಉದ್ಯೋಗಿಗಳಲ್ಲಿ 2-3% ರಷ್ಟು ಉದ್ಯೋಗಿಗಳು ತಮ್ಮ ಕೆಲಸವನ್ನ ಕಳೆದುಕೊಂಡಿದ್ದಾರಂತೆ. ಇನ್ನು ನಾವು ಅಗ್ರಿಕಲ್ಚರ್ ಸೆಕ್ಟರ್ಗೆ ಬಂದು ನೋಡಿದಾಗ ಭಾರತದಲ್ಲಿ ಒಟ್ಟಾರೆಯಾಗಿ 10 ಕೋಟಿ ಜನ ರೈತ ಕುಟುಂಬಗಳಿದೆ. ಆದರೆ ಈ ಲಾಕ್ಡೌನ್ ನ ನಂತರ ಕೃಷಿ ವಲಯದಲ್ಲಿ ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಾವೆಲ್ಲ ಆಳುಗಳನ್ನ, ಕೆಲಸದ ಕೂಲಿಗಳನ್ನ ಹಳ್ಳಿಗಳಲ್ಲಿ ನೋಡ್ತಾ ಇರ್ತಾರೆ. ಕೃಷಿ ಚಟುವಟಿಕೆಗಳನ್ನ ಒಬ್ಬರೇ ನಿರ್ವಹಣೆ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗಿರುತ್ತೆ. ಆದ್ರೆ ಲಾಕ್ಡೌನ್ ನ ನಂತರ ಕೂಲಿಗಳ ಸಿಗದೇ ಇರೋದ್ರಿಂದ ಹಲವಾರು ಸಂದರ್ಭಗಳಲ್ಲಿ ಕೃಷಿ ಚಟುವಟಿಕೆ ಮುಂದುವರೆದಿಲ್ಲ ಎನ್ನುವಂತಹ ಆರೋಪಗಳು ಇದೆ. ಇನ್ನು ನೋಡೋದಾದ್ರೆ ಸಪ್ಲೈ ಚೈನ್, ಕೃಷಿಗೆ ಬೇಕಾದಂತಹ ಸಪ್ಲೈ ಚೈನ್ ನಲ್ಲಿ ಅತಿ ದೊಡ್ಡ ವ್ಯತ್ಯಾಸ ಆಗಿದೆ. ಅಂದ್ರೆ ಬೀಜಗಳ ಪೂರೈಕೆ ಆಗಿರಬಹುದು ಅಥವಾ ಬೆಳೆ ಬಂದ ನಂತರ ಆ ಬೆಳೆಯನ್ನ ಮಾರುಕಟ್ಟೆಗೆ ಸಾಗಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಆಗಿರಬಹುದು. ಈ ಒಂದು ಸಪ್ಲೈ ಚೈನ್ ನಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗಿರೋದ್ರಿಂದ ಬೆಳೆದಂತಹ ಬೆಳೆಗೆ ತಕ್ಕದಾದ ಬೆಲೆ ಸಿಕ್ಕರೂ ಕೂಡ ಮಾರಾಟ ಮಾಡ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಹಲವಾರು ರೈತರಿಗೆ ಬಂದು ಒದಗಿತ್ತು. ಇನ್ನು ಮಾರ್ಕೆಟ್ ಅವೈಲಬಿಲಿಟಿ ಕೂಡ ಅತ್ಯಂತ ಕಡಿಮೆ ಇದ್ದಂತಹ ಪರಿಸ್ಥಿತಿ ಲಾಕ್ಡೌನ್ ಆಗಿತ್ತು. ಇನ್ನು ನೋಡೋದಾಗೋದಾದ್ರೆ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಾಗ, ಅಂದ್ರೆ ನಮ್ಮ ರಾಷ್ಟ್ರದ ಕೆಲವೊಂದು ಬೆಳೆಯನ್ನ ನಾವು ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡುವಂತಹ ವ್ಯವಸ್ಥೆಯನ್ನ ಕೂಡ ಸ್ಥಗಿತಗೊಳಿಸಿದ್ದ ಕಾರಣಾರ್ಥವಾಗಿ ಎಷ್ಟೋ ಬೆಳೆ ನಷ್ಟವಾಗಿ ಮತ್ತು ರೈತರಿಗೂ ಕೂಡ ಆರ್ಥಿಕವಾಗಿ ಹಿಂದೇಟ ಕೊಟ್ಟಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗಿತ್ತು. ಇನ್ನು ನೋಡೋದಾದ್ರೆ ನಮ್ಮ ಇಂಡಸ್ಟ್ರೀಸ್ ಗಳ ವಿಚಾರಕ್ಕೆ ಬಂದ್ರೆ ಅವರ ಗುರುಶಾಂತ್ ಅವರು ಹೇಳಿದ್ರು, ಏನಂದ್ರೆ ಕೃಷಿ ವಲಯ ಭಾರತದ GDPಗೆ ಒಟ್ಟಾರೆಯಾಗಿ 15% ಕೊಡುಗೆಯನ್ನ ಕೊಡುತ್ತೆ ಅಂತ. ಆದ್ರೆ ಇಂಡಸ್ಟ್ರೀಸ್ ವಲಯ ಭಾರತದ ಒಟ್ಟಾರೆ ಆರ್ಥಿಕತೆಗೆ GDPಗೆ 25% ಕೊಡುಗೆಯನ್ನ ಕೊಡುತ್ತೆ ಇಂಡಸ್ಟ್ರೀಸ್. ಇಂತಹ ಇಂಡಸ್ಟ್ರೀಸ್ ಗಳಿಗೂ ಕೂಡ ಅತಿ ದೊಡ್ಡ ಹೊಡೆತವನ್ನ ಈ ಕೋವಿಡ್ ಸಂದರ್ಭ ಕೊಡ್ತು. ವಿಶೇಷವಾಗಿ ಟೆಕ್ಸ್ಟೈಲ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿಗೆ ನಾವು ನೋಡೋದಾದ್ರೆ ಚೀನಾದಲ್ಲಿ ಲಾಕ್ಡೌನ್ ನಿಂದ ಒಟ್ಟಾರೆಯಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು 53% ರಷ್ಟು ತಮ್ಮ ಪ್ರೊಡಕ್ಷನ್ ಅನ್ನ ನಿಲ್ಲಿಸಿವೆ ಅನ್ನೋದನ್ನ ಚೀನಾ ವರದಿ ಮಾಡಿತು. ಅದೇ ಹೊಡೆತ ಭಾರತವು ಕೂಡ ಕಾಣ್ತು. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಲಾರಿ ನಡೆಸುವಂತವರು, ಲಾರಿಯಿಂದ ಜೀವನ ನಡೆಸುವಂತವರ ಸಂಖ್ಯೆ ಭಾರತದಲ್ಲಿ ಅರೌಂಡ್ 1 ಕೋಟಿಗೂ ಅಧಿಕ ಜನ ಇದ್ದಾರೆ. ಆ ಒಂದು ಸರಕು ಸಾಗಣೆಗಳನ್ನ ನಂಬಿಕೊಂಡು ಇರುವಂತಹ ಕಂಪನಿಯ ಮಾಲೀಕರಾಗಿರಬಹುದು ಅಥವಾ ಸಾಮಾನ್ಯ ದಿನಗೂಲಿ ನೌಕರರಾಗಿರಬಹುದು, ಅವರಿಗೂ ಕೂಡ ಅದು ಹೊಡೆತವನ್ನು ಕೊಡ್ತು. ಇನ್ನು ಆಯಿಲ್ ಕನ್ಸಂಪ್ಷನ್, ಪೆಟ್ರೋಲ್ ಮತ್ತು ಡೀಸೆಲ್ ಕನ್ಸಂಪ್ಷನ್ ಕೂಡ ಲಾಕ್ಡೌನ್ ನ ನಂತರ
70% ಲಾಕ್ಡೌನ್ ನ ಸಂದರ್ಭದಲ್ಲಿ ಕಡಿಮೆ ಆಗಿತ್ತು. ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ಗಳು ಅದರ ಬಳಕೆ ಕೂಡ ಕಡಿಮೆ ಆದಾಗ ಅದರಿಂದ ಸರ್ಕಾರಕ್ಕೆ ಬರುತ್ತಿರುವಂತಹ ಆದಾಯ ಮತ್ತು ತೆರಿಗೆ ಹಣ ಕೂಡ ನಿಂತು ಹೋಗಿತ್ತು ಅನ್ನುವಂತಹ ಆರೋಪ ಇದೆ. ಈ ರೀತಿಯಲ್ಲಿ ಈ ಎಲ್ಲಾ ಕ್ಷೇತ್ರಗಳಿಗೂ ಲಾಕ್ಡೌನ್ ಹೊಡೆತವನ್ನ ಕೊಟ್ಟಿದೆ ಸರ್. ಓಕೆ, ಸೋಮೇಶ್ವರ್ ಸ್ಪಷ್ಟವಾಗಿ ಈ ಕೋವಿಡ್-19 ಯಾವ್ಯಾವ ಒಂದು ವಲಯದ ಮೇಲೆ ಒಂದು ತನ್ನ ಒಂದು ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿಸಿದೆ ಎಂಬುದನ್ನು ಸವಿವರವಾಗಿ ತಿಳಿಸಿದರು. ನಾವು ಲಾಕ್ಡೌನ್ ಇಂತ ಪೂರ್ವದಲ್ಲಿ ಅಂದ್ರೆ ಕೋವಿಡ್ನ ಪೂರ್ವದಲ್ಲಿ ನೋಡಿದಾಗ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು ಅಥವಾ ಜನಸಾಮಾನ್ಯರು ಗ್ರಾಮವನ್ನು ತೊರೆದು ಉದ್ಯೋಗವನ್ನು ಅರಿಸಿ ನಗರ ಅಥವಾ ಪಟ್ಟಣಕ್ಕೆ ಹೋಗ್ತಾರೆ. ಆದ್ರೆ ಅನಿರೀಕ್ಷಿತವಾಗಿ ಎದುರಾದಂತ ಈ ಕೋವಿಡ್ ದಿಂದ ಅಥವಾ ಈ ಲಾಕ್ಡೌನ್ ದಿಂದ ಜನರು ಆ ಒಂದು ಉದ್ಯೋಗವನ್ನು ಕಳೆದುಕೊಂಡು ಬೀದಿಗೆ ಬೀಳ್ತಾರೆ. ಅವಾಗ ನಮ್ಮ ಸರ್ಕಾರ ಮಧ್ಯೆ ಬಂದು ಜನರ ಒಂದು ಆರ್ಥಿಕ ಜೀವನಕ್ಕಾಗಿ ಕೆಲವೊಂದು ಆರ್ಥಿಕ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ. ಹೌದಾ? ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಿ ಅವರ ಒಂದು ಜೀವನ ನಿರ್ವಹಣೆಗೆ ಒಂದು ನಿಟ್ಟಿನಲ್ಲಿ ಸಹಾಯ ಮಾಡಿದೆ. ಆದ್ರೆ ಈ ಒಂದು ಆರ್ಥಿಕ ಪ್ಯಾಕೇಜ್ ಎಲ್ಲಾ ಒಂದು ಜನರಿಗೆ ಅಂದ್ರೆ ಎಲ್ಲಾ ಕೂಲಿ ಕಾರ್ಮಿಕರಿಗೆ ತಲುಪಿ ಅವರ ಒಂದು ಜೀವನ ಮಟ್ಟ ಸುಗಮವಾಗಿ ಸಾಗಲು ಸಹಾಯ ಆಗಿದೆ ಅಂತ ಅನಿಸ್ತದೆ ನಿಮ್ಗೆ ಗುರುಶಾಂತ್ ಅವರೇ? ಸರ್, ಖಂಡಿತವಾಗಿಯೂ ನಾ ಈಗಾಗಲೇ ಹೇಳಿದೆ, ಕೃಷಿ ಕ್ಷೇತ್ರವನ್ನ ಹೊರತುಪಡಿಸಿ ಇನ್ನುಳಿದ ಎಲ್ಲ ಕ್ಷೇತ್ರವೂ ಕೂಡ ಈ ಒಂದು ಕೊರೋನಾದಿಂದಾಗಿ ಖಂಡಿತವಾಗಿಯೂ ಹೊಡೆತವನ್ನ ಅನುಭವಿಸಿವೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಇದಕ್ಕೆ ಪೂರಕವೆಂದಂತೆ ಸರ್ಕಾರಗಳು ನೀವು ಈಗಾಗಲೇ ಹೇಳಿದಂತೆ ಸರ್ಕಾರಗಳ ಹಲವಾರು ಕ್ರಮಗಳನ್ನ ಮತ್ತು ಈ ಒಂದು ಲಾಕ್ಡೌನ್ ನಲ್ಲಿ ತೆಗೆದುಕೊಂಡಿದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಆದ್ರೆ ಇದೇ ಕ್ಷೇತ್ರಕ್ಕೆ ಬರ್ತಕ್ಕಂಥ ಮತ್ತು ಈ GDP-ಗೆ ಕೊಡುಗೆಯನ್ನ ನೀಡ್ತಕ್ಕಂಥ ಮತ್ತೊಂದು ವಲಯ ಏನಿದೆ, ಈಗಾಗಲೇ ಸೋಮೇಶ್ವರ್ ಅವರು ಹೇಳಿದ್ರು, ಸೇವಾ ವಲಯ ಅಂತ ಹೇಳಿ. ಈ ಒಂದು ಸೇವಾ ವಲಯ ಆಗಿರ್ಬೋದು ಮತ್ತು ಕೈಗಾರಿಕೆ ವಲಯ ಆಗಿರ್ಬೋದು, ಇವು ಈ ಒಂದು ಲಾಕ್ಡೌನ್ ನ ಸಂದರ್ಭದಲ್ಲಿ ತೀವ್ರವಾದಂತ ಒಂದು ನಷ್ಟವನ್ನ ಅನುಭವಿಸಿದ್ವು ಅಂತ ನಾವಿಲ್ಲಿ ಹೇಳ್ಬೋದು. ಯಾಕಂದ್ರೆ ಇವತ್ತು ದೇಶದ GDP-ಯನ್ನ ನಾವು ನೋಡಿದಾಗ ದೇಶದ GDP-ಯಲ್ಲಿ ಈ ಒಂದು ಕೃಷಿ ರಂಗ 15.4% ಕೊಡುಗೆಯನ್ನ ನೀಡಿದ್ರೆ, ಈ ಒಂದು ಸೇವಾ ವಲಯ ಅಂತ ಏನ್ ಹೇಳ್ತೇವೆ, ಈ ವಲಯ ಬಹು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆರ್ಥಿಕ ವ್ಯವಸ್ಥೆಗೆ, ದೇಶದ ಆರ್ಥಿಕ ವ್ಯವಸ್ಥೆಗೆ ಕೊಡುಗೆಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಎಷ್ಟರವರೆಗೆ ಅಂದ್ರೆ 55.39% ಇವತ್ತು ದೇಶದ ಒಂದು GDP-ಗೆ ಈ ಒಂದು ಸೇವಾ ವಲಯ ಕೊಡುಗೆಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಈ ಒಂದು ಸೇವಾ ವಲಯದಲ್ಲಿ ಬರ್ತಕ್ಕಂತ ಹಲವಾರು ಕ್ಷೇತ್ರಗಳನ್ನ ನಾವು ಗಮನಿಸೋದಾದ್ರೆ ಮುಖ್ಯವಾಗಿ ಅದು ಶಿಕ್ಷಣ ಆಗಿರ್ಬೋದು ಮತ್ತು ಆತಿಥ್ಯ ಉದ್ಯಮಗಳಾಗಿರ್ಬೋದು ಮತ್ತು ಸಂಘಟಿತ ಮತ್ತು ಅಸಂಘಟಿತ ವಲಯ ಆಗಿರ್ಬೋದು, ಅದೇ ರೀತಿ ಆರೋಗ್ಯ ಕ್ಷೇತ್ರ ಆಗಿರ್ಬೋದು, IT ಕ್ಷೇತ್ರ ಆಗಿರ್ಬೋದು, ಇನ್ನು ಹಲವಾರು ಕ್ಷೇತ್ರಗಳು ಈ ಒಂದು ಸೇವಾ ವಲಯದಲ್ಲಿ ಬರುವುದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ಅದೇ ರೀತಿ ಈ ಏನು ಬರ್ತಾವಲ್ಲ ಎಲ್ಲ ಒಂದು ಒಂದು ಕ್ಷೇತ್ರಗಳು ಕೂಡ ಇವತ್ತು ಕೋವಿಡ್ ನಿಂದಾಗಿ ಬಹಳಷ್ಟು ತತ್ತರಿಸಿ ಹೋಗಿವೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ದೇಶದ ಒಂದು ವ್ಯವಸ್ಥೆಗೆ, ಆರ್ಥಿಕ ವ್ಯವಸ್ಥೆಗೆ ಆದಾಯವನ್ನ ನೀಡ್ತಿರ್ತಕ್ಕಂಥ ಪ್ರವಾಸೋದ್ಯಮ ಇಲಾಖೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೇಶದ ಆದಾಯಕ್ಕೆ ಕೊಡುಗೆಯನ್ನ ನೀಡ್ತಾ ಇತ್ತು. ಅಂತ ಒಂದು ಈ ಒಂದು ಕ್ಷೇತ್ರ ಇವತ್ತು ಆರ್ಥಿಕ ವ್ಯವಸ್ಥೆಯಿಂದಾಗಿ ತೀವ್ರ ಒಂದು ಸಂಕಷ್ಟಕ್ಕೆ ಎದುರಾಯಿತು ಅಂತ ನಾವಿಲ್ಲಿ ಹೇಳ್ಬೋದು. ಯಾಕಂದ್ರೆ ದೇಶದ ಒಟ್ಟು ಉದ್ಯೋಗಗಳಲ್ಲಿ 12.75% ಪಾಲನ್ನ ಯಾವ ಕ್ಷೇತ್ರ ಹೊಂದಿತ್ತಂದ್ರೆ ಈ ಒಂದು ಪ್ರವಾಸೋದ್ಯಮ ಅಷ್ಟೊಂದು ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಸಾಮರ್ಥ್ಯವನ್ನ ಈ ಒಂದು ಪ್ರವಾಸೋದ್ಯಮ ಇಲಾಖೆ ಹೊಂದಿತ್ತು ಅಥವಾ ಈ ಪ್ರವಾಸೋದ್ಯಮ ಕ್ಷೇತ್ರ ಹೊಂದಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೋಬಹುದು. ಮತ್ತು ಅದರಿಂದ ಉತ್ಪಾದನೆ ಆಗ್ತಕ್ಕಂಥ ಅಥವಾ ಅದರಿಂದ ಜನರೇಟ್ ಆಗ್ತಕ್ಕಂಥ ಆದಾಯ ಎಷ್ಟರ ಮಟ್ಟಿಗೆ ಇತ್ತಂದ್ರೆ 87.5 ಮಿಲಿಯನ್ 194 ಬಿಲಿಯನ್ ರೂಪಾಯಿನಷ್ಟು ಆದಾಯ ಈ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆದ್ರೆ ಈ ಒಂದು ಕೊರೋನಾದಿಂದಾಗಿ ಏನಾಯ್ತಂದ್ರೆ ಮತ್ತು ಅದರ ಪರಿಣಾಮ ಎಷ್ಟರವರೆಗೆ ಬೀರ್ತದೆ ಅಂತಕ್ಕಂಥದ್ದನ್ನ ನಾವು ಗಮನಿಸೋದಾದ್ರೆ ಈ ಒಂದು ದೇಶಕ್ಕೆ ಬರ್ತಕ್ಕಂತ ಒಂದು ಆದಾಯ ಏನಿತ್ತು ಪ್ರವಾಸೋದ್ಯಮದಿಂದ, ಆ ಒಂದು ಆದಾಯದಲ್ಲಿ ಸುಮಾರು 17 ಬಿಲಿಯನ್ ಅಮೆರಿಕ ಡಾಲರ್ನಷ್ಟು ನಷ್ಟವನ್ನ ಯಾವ್ದು ಅನುಭವಿಸ್ತಂದ್ರೆ ಇವತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಅನುಭವಿಸ್ತು ಅಂತಂದ್ರೆ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿ ಇರ್ತಕ್ಕಂತ ಆ ಒಂದು 87.5 ಮಿಲಿಯನ್ ಏನು ಉದ್ಯೋಗಗಳಿದ್ವು ಅದರಲ್ಲಿ 40 ಮಿಲಿಯನ್ ಉದ್ಯೋಗ ತಮ್ಮ ಒಂದು ಉದ್ಯೋಗ 40 ಮಿಲಿಯನ್ ಜನರು ತಮ್ಮ ಉದ್ಯೋಗವನ್ನ ಕಳೆದುಕೊಂಡ್ರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳಿಸಬಹುದು. ಈ ರೀತಿಯಾಗಿ ಪ್ರವಾಸೋದ್ಯಮ ಒಂದು ಇಲಾಖೆಯಿಂದನೇ ಇಷ್ಟೊಂದು GDP-ಗೆ ಹೊಡೆತ ಬಿದ್ದಿರುವಂತ ಕೊರೋನಾ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಭಾವವನ್ನ ಈ ಒಂದು ಆರ್ಥಿಕ ವ್ಯವಸ್ಥೆಯ ಮೇಲೆ ಬೀರಿದೆ ಎಂಬುದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಇವೆಲ್ಲವೂ ಒಂದು ಕಡೆ ಆದ್ರೆ ಇನ್ನು ಸಾಂಸ್ಕೃತಿಕ ರಂಗವನ್ನ ನಾವು ಗಮನಿಸುವುದಾದ್ರೆ ಈ ಒಂದು ಸಾಂಸ್ಕೃತಿಕ ರಂಗಗಳ ಮೇಲೂ ಕೂಡ ಇವತ್ತು ಸಾಕಷ್ಟು ಪ್ರಭಾವವನ್ನು ಬೀರಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು
ನಾವು ಗಮನಿಸುವುದಾದ್ರೆ ಲಾಕ್ಡೌನ್ ನಿಂದಾಗಿ ಯಾವುದೇ ಜನರು ಹೊರಗೆ ಬರದೇ ಇರುವಂತ ಪರಿಸ್ಥಿತಿಯಿಂದಾಗಿ ಮತ್ತು ಎಲ್ಲ ಮನರಂಜನಾ ಚಟುವಟಿಕೆಗಳು ಸ್ತಬ್ಧಗೊಂಡಿರುವುದರಿಂದಾಗಿ ಇವತ್ತು ಯಾವುದೇ ಸಿನಿಮಾ ಥಿಯೇಟರ್ ಆಗಿರ್ಬೋದು, ಇನ್ನಿತರ ಹಲವಾರು ಆ ಸಿನಿಮಾಕ್ಕೆ ಪೂರಕವಾದಂತಹ ಚಟುವಟಿಕೆಗಳಾಗಿರ್ಬೋದು, ಅವೆಲ್ಲವುಗಳು ಕೂಡ ಸ್ತಬ್ಧವಾಗಿರುವ ಕಾರಣದಿಂದಾಗಿ ಅದು ಕೂಡ ನೇರವಾಗಿ ಹೊಡೆತವನ್ನ ಅಲ್ಲಿನ ಕಾರ್ಮಿಕರಿಗೆ ನೀಡಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಓಕೆ ಗುರು. ಆದ್ರೆ ಅದಕ್ಕೆ ಪರ್ಯಾಯವೆಂಬಂತೆ ಇವತ್ತು OTT-ಯಲ್ಲಿ ಅವೆಲ್ಲವುಗಳು ಜಾರಿಗೆ ಬಂದಿರುವುದನ್ನು ಕೂಡ ಆ ನಾವು ಇಲ್ಲಿ ಗಮನಿಸಬಹುದು. ಅದೇ ರೀತಿ ಇನ್ನೊಂದು ಗಮನಿಸಬೇಕಾದಂತ ಪ್ರಮುಖವಾದಂತ ಅಂಶ ಏನಂದ್ರೆ, ಈಗ ನಾವೆಲ್ಲ ಗಮನಿಸ್ತಿರ್ಬೋದು ಹೋಟೆಲ್ ಉದ್ಯಮಗಳು ಕೂಡ ಅಸ್ತಿತ್ವದಲ್ಲಿದ್ದು, ಆದ್ರೆ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಎಲ್ಲ ಹೋಟೆಲ್ ಉದ್ಯಮಗಳು ಮುಚ್ಚಿದ ಕಾರಣದಿಂದಾಗಿ ಸುಮಾರು ನಮ್ಮ ದೇಶಕ್ಕೆ ಆದಂತ ನಷ್ಟ ಎಷ್ಟು ಅಂದ್ರೆ 90,000 ಕೋಟಿ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೇಶದ ಆದಾಯಕ್ಕೆ ಒಂದು ಹೊಡೆತವನ್ನ ಈ ಒಂದು ಕೊರೋನಾದಿಂದಾಗಿ ಆಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತೀವಿ. ಓಕೆ ಓಕೆ ಗುರುಶಾಂತ್ ಅವರೇ. ಮೃತ್ಯುಂಜಯ ಅವರೇ, ಈ ಒಂದು ಆದಾಯ ಕೊರತೆಯನ್ನು ಎದುರಿಸತಕ್ಕಂತ ಒಂದು ಜನಸಾಮಾನ್ಯರಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಜಂಟಿಯಾಗಿ ಸಾಕಷ್ಟು ಯೋಜನೆ ಜಾರಿಗೆ ತಂದು ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದಾವೆ. ಈ ಒಂದು ಆರ್ಥಿಕ ಪ್ಯಾಕೇಜು ಜನರ ಒಂದು ಆರ್ಥಿಕ ಮಟ್ಟ ಸುಧಾರಣೆಗೆ ಸಹಕಾರಿ ಆಗಬಹುದಾ ನಿಮ್ಮ ಅಭಿಪ್ರಾಯದಲ್ಲಿ? ಎಸ್, ಖಂಡಿತವಾಗಿಯೂ ಸರ್. ಇದು ಯಾವ ರೀತಿ ಇದೆ ಅಂತಂದ್ರೆ, ಸರ್ಕಾರ ಘೋಷಣೆ ಮಾಡುವಂತಹ ಈ ಪ್ಯಾಕೇಜ್ಗಳು ಸದ್ಯದ ಮಟ್ಟಿಗೆ ನನಗೆ ಬಾಯಾರಿಕೆ ಆಗಿದೆ ಅಂದ ತಕ್ಷಣ ನೀರು ಕೊಡುವಷ್ಟು ಮಟ್ಟಿಗೆ ಮಾತ್ರ, ಅದು ಹೊಟ್ಟೆ ತುಂಬುವಷ್ಟು ಊಟವನ್ನೇನು ಕೊಡಲಾರದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಈಗ ಸಿಟಿಗಳಲ್ಲಿ ನೋಡಿದ್ರೆ ಬಾಡಿಗೆನೆ 3-4 ಸಾವಿರ ರೂಪಾಯಿ ಕೊಡುವಂತಹ ಪರಿಸ್ಥಿತಿ ಇದೆ. ಅದು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಸರ್ಕಾರ ಕೊಡುವಂತಹ 3,000 ರೂಪಾಯಿಯಲ್ಲಿ ಬಾಡಿಗೆಯನ್ನ ಕಟ್ಟಿ ತಮ್ಮ ಜೀವನ ನಿರ್ವಹಣೆ ಮಾಡುವುದು ನಿಜಕ್ಕೂ ಇದು ಅಸಾಧ್ಯ. ಕೆಲವೊಬ್ರು 2,000 ರೂಪಾಯಿ ಕೊಡ್ತಾರೆ, ಕೆಲವೊಬ್ಬರಿಗೆ 5,000 ರೂಪಾಯಿನ ಕೊಟ್ರು, ಕೆಲವೊಬ್ಬರಿಗೆ 3,000 ರೂಪಾಯಿನ ಕೊಟ್ರು. ಅದು ಬೇರೆ ಬೇರೆಯಾದಂತಹ ವಲಯದವರಿಗೆ ಬೇರೆ ಬೇರೆಯಾದ ಹಣವನ್ನ ಹಂಚಿಕೆಯನ್ನ ಮಾಡಿದ್ರೆ ನಾವು ನೋಡ್ತಾ ಇದೀವಿ. ಸಾವಿರಾರು ಕೋಟಿ ರೂಪಾಯಿನ ಈಗ ಸರ್ಕಾರಗಳು ಆ ಒಂದು ಪ್ಯಾಕೇಜ್ ರೂಪದಲ್ಲಿ ಜನಸಾಮಾನ್ಯರಿಗೆ ನೀಡುತ್ತಾ ಇದ್ದೇವೆ. ಆದ್ರೆ ಒಂದು ಇಲ್ಲಿ ನಾವು ಬಹಳ ವಿಚಾರ ಮಾಡ್ಲೇಬೇಕಾದಂತಹದ್ದು ಏನು ಅಂತಂದ್ರೆ, ಸರ್ಕಾರ ಕೊಡುವಂತಹ ಆ ಒಂದು ಹಣದಲ್ಲಿ ಇವತ್ತು ಜೀವನ ನಿರ್ವಹಣೆ ಅಸಾಧ್ಯ. ಇತ್ತೀಚೆಗೆ ನನ್ನ ಸ್ವಂತ ಅನುಭವ ಆಗಿದ್ದನೆ ನಾನು ಹೇಳೋದಾದ್ರೆ, ಒಂದ್ ರೀತಿ ನಮ್ಮ ಜನಸಾಮಾನ್ಯರ ಪರಿಸ್ಥಿತಿ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ, ಈಗ ಹೆಂಗೆ ನಾವು ಯಾವುದೋ ಒಂದು ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ಬಸ್ಸಿಗಾಗಿ ಯಾವ ರೀತಿ ಕಾಯ್ತೀವೋ, ಹಂಗೆ ಯಾರಾದ್ರೂ ಬಂದ್ ಫುಡ್ ಕಿಟ್ ಕೊಡ್ತಾರೋ ಏನೋ, ಯಾರಾದ್ರೂ ಬಂದ್ ನಮಗೆ ಸಹಾಯ ಹಸ್ತವನ್ನ ಚಾಸ್ತಾರೋ ಎನ್ನುವಂತಹ ಪರಿಸ್ಥಿತಿ ನಿಜಕ್ಕೂ ಬಹಳ ಒಂದು ನೋವುಂಟು ಮಾಡುವಂತದ್ದು. ಇನ್ನು ಬಹಳ ಪ್ರಮುಖವಾದಂತಹ ಒಂದು ವಿಚಾರ, ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು 4 ಜನ ಮಕ್ಕಳು ಸೇರಿದಂತೆ ಅಪ್ಪ ಅಮ್ಮ ಸೇರಿ 4 ಜನ ನೇಣಿಗೆ ಶರಣಾಗಿದ್ದನ್ನು ಸಹ ನಾವು ನೋಡಿದ್ದೇವೆ. ಅದು ಮೇಲ್ನೋಟಕ್ಕೆ ಅವರಿಗೆ ಎದುರಾದಂತಹ ಆರ್ಥಿಕ ಪರಿಸ್ಥಿತಿ ಈ ಕೊರೋನಾ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗ ಇಲ್ಲದೆ ಆದಂತದ್ದು ಅಂತ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಅವರು ಮನೆಯಲ್ಲೇ ಕೂತ್ಕೊಂಡು ಮಾನಸಿಕವಾಗಿ ಅಸ್ವಸ್ಥರಾಗಿ ಇವತ್ತು ನೇಣಿಗೆ ಶರಣಾಗಿರುವಂತದ್ದು ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಅದೇನೇ ಆಗಿದ್ರು ಕೂಡ ಈಗ ಸರ್ಕಾರ ಜಾರಿಗೊಳಿಸಿರುವಂತಹ ಅಥವಾ ಈ ಜನಸಾಮಾನ್ಯರಿಗೆ ಕೊಡ್ತಾ ಇರುವಂತಹ ಏನ್ ಪ್ಯಾಕೇಜ್ಗಳಿದಾವೆ, ಅದು ನಿಜಕ್ಕೂ ಆಗಿನ ಏನು ಸಮಯಕ್ಕೆ ಮಾತ್ರ, ಸಂದರ್ಭಕ್ಕೆ ಮಾತ್ರ ಅವರನ್ನ ಮೇಲೆತ್ತುವಂತಹ ಪ್ರಯತ್ನವನ್ನ ಮಾಡಿದ್ರೆ, ಆ ದುಡಿಯುವ ಕೈಗಳಿಗೆ ಶಾಶ್ವತವಾದಂತಹ ಒಂದು ಕೆಲಸವನ್ನ ಕೊಟ್ರೆ ಸಾಕಷ್ಟು ಇನ್ಕಮ್ ಅನ್ನ ಅವರೇ ಇವತ್ತು ರಾಷ್ಟ್ರಕ್ಕೆ ಕಟ್ತಾ ಇರುವಂತದನ್ನು ಸಹ ನೋಡ್ತಾ ಇದ್ದೀವಿ. ಸೊ ಹೀಗಿರುವಾಗ ಅವರನ್ನ ಕೂಡಿಸಿ ಅವರಿಗೆ ನಾವು ಪ್ಯಾಕೇಜ್ ನ ಕೊಡೋ ಬದ್ಲಿ ಅವರಿಗೆ ದುಡಿಮೆಯನ್ನ ಕೊಟ್ರೆ ಬಹುಶಃ ಅದು ಏನು ಆರ್ಥಿಕ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ನೀವ್ ಹೇಳ್ಬಹುದು ಈ ಲಾಕ್ಡೌನ್ ಸಮಯದಲ್ಲಿ ಹೇಗೆ ಅವರಿಗೆ ಕೆಲಸವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಬಹುಶಃ ಈಗ ಎಲ್ಲರೂ ಬೆಂಗಳೂರನ್ನ ತೊರೆದು ದೊಡ್ಡ ದೊಡ್ಡ ಮಹಾನಗರಗಳನ್ನ ತೊರೆದು ಇವತ್ತು ತಮ್ಮ ಸ್ವಗ್ರಾಮಗಳಿಗೆ ಮರಳಿದ್ದನ್ನ ನಾವೆಲ್ಲ ನೋಡಿದ್ದೇವೆ. ಸಾಕಷ್ಟು ಜನ ಎಂಜಿನಿಯರ್ಗಳು ಇವತ್ತು ಬಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಿಟಿನಲ್ಲಿ ಕೆಲಸ ಇಲ್ಲ ಅಂತಂದ್ರೆ ಹಳ್ಳಿಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿನೇ ಅವರಿಗೋಸ್ಕರ 18 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಯಲ್ಲಿರುವಂತದನ್ನ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಈಗಾಗಲೇ ಸರ್ಕಾರಗಳು ಲಾಕ್ಡೌನ್ ಇದ್ರೂ ಕೂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಬಂದ್ ಮಾಡಿಲ್ಲ, ಅದನ್ನ ಸ್ಥಗಿತಗೊಳಿಸಿಲ್ಲ. ಬದಲಿಗೆ ನಮ್ಮ ಕರ್ನಾಟಕದಲ್ಲಿ ಪ್ರತಿನಿತ್ಯ 289 ರೂಪಾಯಿನ ಒಬ್ಬರಿಗೆ ಕೊಟ್ಟು ಇವತ್ತು ಕೆಲಸವನ್ನ ಮಾಡಿಸ್ತಾ ಇರೋದನ್ನ ಸ್ವತಃ ನಾನು ಗಮನಿಸಿದ್ದೇನೆ. ಸೊ ಹೀಗಿರುವಾಗ ಆರ್ಥಿಕವಾಗಿ ಅವರಿಗೆ ಪ್ಯಾಕೇಜ್ ನ ಅವಶ್ಯಕತೆ ಇಲ್ಲ, ಬದಲಿಗೆ ಕೆಲಸಗಳ ಅವಶ್ಯಕತೆ ಇದೆ. ಈಗ ಸಾಕಷ್ಟು ಜನ ಸಾಫ್ಟ್ವೇರ್ ಉದ್ಯೋಗಿಗಳು ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರಬಹುದು. ಆದ್ರೆ ಅಸಂಘಟಿತ ವಲಯದ ಕಾರ್ಮಿಕರೇನಿದ್ದಾರೆ ಅವರಿಗೆಲ್ಲ ಈ ಒಂದು ವರ್ಕ್ ಫ್ರಮ್ ಹೋಮ್ ಆಗ್ಲಿ ಮತ್ತೊಂದಾಗ್ಲಿ ಸಾಧ್ಯವಾಗದೇ ಇರೋದ್ರಿಂದ, ಅದು ಅವರಿಗೆ ಸಂಬಂಧ ಪಡದೇ ಇರೋದ್ರಿಂದ ಅವರಿಗೆ ಆಯಾ ಹಳ್ಳಿಗಳಲ್ಲೇ ಆಯಾ ಒಂದು ಪ್ರದೇಶದಲ್ಲಿಯೇ ಕೆಲಸ ಮಾಡ್ಲಿಕ್ಕೆ ಇರುವಂತಹ ಅವಕಾಶಗಳನ್ನ ಇವತ್ತು ಸರ್ಕಾರ ಕೊಟ್ರೆ ಬಹುಶಃ ಯಾರು ಕೂಡ ಈ ಸರ್ಕಾರ ನೀಡುವಂತಹ ಸಹಾಯಕ್ಕೆ ಅಥವಾ ಆ ಒಂದು ಪ್ಯಾಕೇಜ್ಗೆ ಗಮನ ಕೊಡುವುದಿಲ್ಲ. ಬಹಳಷ್ಟು ಜನ ಈಗ ನಮ್ಮ ಏನು ಈ ಸಹಾಯವನ್ನ ಪಡ್ಕೊಂಡಂತವ್ರು ಈ
ಪ್ಯಾಕೇಜ್ ನ ಪಡ್ಕೊಂಡವ್ರು ಅಂತ ಹೇಳ್ತಾ ಇರ್ತಾರೆ. ಅವ್ರಾದ್ರೂ ಎಲ್ಲಿ ಹಣ ಕೊಡ್ತಾರೆ, ನಮ್ಮ ಹಣವನ್ನೇ ನಮಗೆ ತಿರುಗಿಸ್ಕೊಡ್ತಾರೆ ಅಂತ ಹೇಳಿ ನಾವು ಬಹಳ ಸಲ ಎಲ್ಲರೂ ಹೇಳೋದನ್ನ ಕೇಳಿರ್ತೀವಿ. ಅದೇನೇ ಆಗಿದ್ರು ಕೂಡ ನಮಗೆ ಕೆಲಸವನ್ನ ಕೊಟ್ರೆ ಆ ಒಂದು ಏನು ಸೇವಾ ವಲಯದಿಂದ ಹೋಗ್ತಾ ಇದೆ ಆ ಒಂದು ಟ್ಯಾಕ್ಸ್, ಅದರಿಂದಾನೇ ಇವತ್ತು ಸಾಕಷ್ಟು ಜನ ತಮ್ಮನ್ನ ತಾವು ಮತ್ತು ತಮ್ಮ ಜೀವನವನ್ನ ನಿರ್ವಹಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಬಹಳ ಪ್ರಮುಖವಾಗಿ 2005ರಲ್ಲಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಜಾರಿಗೆ ಬಂದಿದೆ. ಹಾಗಾಗಿ ಅವಾಗಿನಿಂದ ಹಳ್ಳಿ ಪ್ರದೇಶಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಕನಿಷ್ಠ ಸಾಮಾನ್ಯ ವೇತನ ಇಬ್ಬರಿಗೂ, ಪುರುಷ ಮತ್ತು ಮಹಿಳೆಗೆ ಸಮ ವೇತನವನ್ನ ಕೊಟ್ಟು ಇವತ್ತು ಕೆಲಸ ನಡೀತಾ ಇರುವಂತದ್ದು. ಅನೇಕ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಅದು ಒಡ್ ಹಾಕುವುದಾಗಿರ್ಬಹುದು, ಅಥವಾ ಗಿಡ ನೆಡುವುದಾಗಿರ್ಬಹುದು, ಆಮೇಲೆ ಕೆರೆಗಳನ್ನ ಹೂಳೆತ್ತುವಂತಹ ಕೆಲಸ ಆಗಿರ್ಬಹುದು. ಹಿಂಗ ಬೇರೆ ಬೇರೆಯಾದಂತಹ ಕೆಲಸಗಳಿಂದ ಅವರಿಗೆ ಯೋಗ್ಯವಾದಂತಹ ಒಂದು ವೇತನವನ್ನ ಕೊಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ 1993ರಲ್ಲಿ ಜಾರಿಗೆ ಬಂದಂತಹ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನಾ. ಸೊ ಈ ಒಂದು ಯೋಜನೆ ಪ್ರಕಾರ ಯುವಕರು ಮತ್ತು ಮಹಿಳೆಯರಿಗೆ 10 ಲಕ್ಷ ರೂಪಾಯಿಯನ್ನ ಕೊಡುವಂತದ್ದು. ಆ ಮೂಲಕ ಅವರನ್ನ ಸ್ವಾವಲಂಬಿಯನ್ನಾಗಿಸ್ಲಿಕ್ಕೆ ಮತ್ತು ಸ್ವ ಉದ್ಯೋಗಿಯನ್ನ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ 1993ರಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿರುವಂತದ್ದು. ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಸಹ ಉದ್ಯೋಗಿನಿ ಯೋಜನೆ ಆಗಿರ್ಬಹುದು, ಹಾಗೆ ಇಂತಹ ಸಾಕಷ್ಟು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಆಗಿರ್ಬೋದು, ಇಂತಹ ಸಾಕಷ್ಟು ಯೋಜನೆಗಳ ಮೂಲಕ ಇವತ್ತು ಉದ್ಯೋಗಗಳನ್ನು ಕೊಡಿಸುವಂತದ್ದಾಗಿರ್ಬೋದು, ಆರ್ಥಿಕವಾಗಿ ವ್ಯಕ್ತಿ ಸ್ವಾವಲಂಬಿ ಆಗ್ಲಿಕ್ಕೆ ಬೇಕಾದಂತಹ ಎಲ್ಲ ಪೂರಕ ಅವಕಾಶಗಳನ್ನ ಸರ್ಕಾರ ಜಾರಿಗೊಳಿಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಓಕೆ, ಮೃತ್ಯುಂಜಯ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಒಂದು ಆರ್ಥಿಕ ಪ್ಯಾಕೇಜ್ಗಳು ಜನರಿಗೆ ಕೇವಲ ಒಂದು ತಾತ್ಕಾಲಿಕವಾಗಿ ಒಂದು ಆದಾಯದ ಮೂಲ ಆಗ್ತವೆ ವಿನಃ ಅದರ ಬದಲಿಗೆ ಶಾಶ್ವತವಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಅಥವಾ ಸ್ಥಳೀಯ ಸರ್ಕಾರಗಳು ಅವ್ರಿಗೆ ಉದ್ಯೋಗವನ್ನು ಕೊಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು. ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ಈ ಒಂದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಯೋಜನೆ ಅಂತ, ಇದರಿಂದ ಅವ್ರಿಗೆ ಶಾಶ್ವತವಾದ ಉದ್ಯೋಗ ಸೃಷ್ಟಿಯಾಗಿ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿಯ ಒಂದು ಪರ್ವ ಆಗ್ತದೆ. ಇದರಿಂದ ಅವರ ಒಂದು ಆರ್ಥಿಕ ಮಟ್ಟ ಸಹಜವಾಗಿ ಒಂದು ಉನ್ನತ ಮಟ್ಟವನ್ನು ತಲುಪುತ್ತದೆ ಅಂತ ಅವರ ಒಂದು ಅಭಿಪ್ರಾಯವಾಗಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಸೋಮೇಶ್ ಅವರು ಏನು ಹೇಳಕ್ ಇಷ್ಟಪಡ್ತೀರಿ? ಖಂಡಿತ ಸರ್, ಅವರು ಹೇಳಿದ್ದು ನಿಜ. ಆದ್ರೆ ಮತ್ತೊಂದು ದೃಷ್ಟಿಕೋನದಲ್ಲಿ ನಾವು ಆಲೋಚನೆ ಮಾಡಿದಾಗ ಜಾನ್ ಹೇ ತೋ ಜಹಾನ್ ಹೇ, ಜೀವ ಇದ್ರೆ ಮಾತ್ರ ನಾವು ಜೀವನ ನಡೆಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹೀಗಾಗಿ ಹಳ್ಳಿಗಳಲ್ಲಿ ನಾವು ನರೇಗಾ ಯೋಜನೆ ಅಡಿಯಲ್ಲಿಯೇ ಉದ್ಯೋಗವನ್ನ ಕೊಡಬಹುದು. ಆದ್ರೆ ಆ ಉದ್ಯೋಗದ ಜೊತೆಗೇನೆ ಅವರ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆನೂ ಕೂಡ ಗಮನ ಹರಿಸಬೇಕಾದಂತಹ ಅವಶ್ಯಕತೆ ಸದ್ಯದ ಪರಿಸ್ಥಿತಿಯಲ್ಲಿದೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಜೀವನವನ್ನ ಉಳಿಸಿ ಮುಂದಿನ ಜೀವನೋಪಾಯವನ್ನು ಕೂಡ ಉಳಿಸುವಂತಹ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಹೀಗಾಗಿ ಹ್ಯಾನ್ಸನ್ ಮತ್ತು ಸಾರ್ಜೆಂಟ್ ಎನ್ನುವಂತಹ ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತಹ ಒಬ್ಬ ವ್ಯಕ್ತಿ ಹೇಳ್ತಾರೆ 2001ರಲ್ಲಿ, ಒಂದು ರಾಷ್ಟ್ರಕ್ಕೆ ಆರ್ಥಿಕವಾಗಿ ಏನಾದ್ರೂ ಹೊಡೆತ ಬಿದ್ದಾಗ ಅದನ್ನ ನಷ್ಟ ಕಡಿಮೆ ಮಾಡುವುದಕ್ಕಿಂತ ಹೆಚ್ಚಾಗಿ ಜೀವನವನ್ನ ಮತ್ತು ಜೀವವನ್ನ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಆ ರಾಷ್ಟ್ರ ಮುಂದಾಗಬೇಕು. ಅಂದಾಗ ಮಾತ್ರ ಆ ರಾಷ್ಟ್ರದ ಭವಿಷ್ಯ ಜೀವಂತವಾಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಹೀಗಾಗಿ ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿಯೇ ಕೆಲವೊಂದು ಪ್ಯಾಕೇಜ್ ಗಳನ್ನ ಘೋಷಣೆ ಮಾಡಿರ್ಬೋದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಈ ಎರಡೂ ಸರ್ಕಾರಗಳು ತಾತ್ಕಾಲಿಕವಾಗಿ ಸದ್ಯದ ಮಟ್ಟಿಗೆ ಆ ಜೀವನವನ್ನ ಮತ್ತು ಜೀವನೋಪಾಯವನ್ನ ನಿರ್ವಹಿಸುವಂತಹ ಕೆಲಸವನ್ನ ತಕ್ಕ ಮಟ್ಟಿಗೆ ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದು ಸರ್. ಇನ್ನು ಮುಂದೆ ನಾವು ನೋಡ್ತಾ ಹೋಗೋದಾದ್ರೆ ಈ ಆರ್ಥಿಕ ಹೊಡೆತಗಳನ್ನ ಈ ಸರಕು ರಫ್ತು ಮಾಡುತ್ತಿರುವಂತಹ ರಾಷ್ಟ್ರಗಳು ಮತ್ತು ವಿದೇಶಿ ಹೂಡಿಕೆ ವಲಯಗಳಲ್ಲಿ ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಒಟ್ಟಾರೆಯಾಗಿ $3 ಬಿಲಿಯನ್ ನಷ್ಟವನ್ನ ಈ ವಲಯ ಅನುಭವಿಸಲಿದೆ ಅನ್ನೋದನ್ನ ಊಹೆ ಮಾಡಲಾಗಿದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ ಈ ಒಂದು ವೈರಸ್ ನಿಂದ $1 ಟ್ರಿಲಿಯನ್ ನಷ್ಟವನ್ನ ರಾಷ್ಟ್ರಗಳು ಅನುಭವಿಸಬಹುದು. ಕೆಲವೊಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು, ಭಾರತ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬಹುದು, ಈ ರೀತಿಯ ರಾಷ್ಟ್ರಗಳು ಅನುಭವಿಸಬಹುದು ಎನ್ನುವಂತಹ ಕೆಲವೊಂದು ವಿಚಾರವನ್ನ ಹೇಳ್ತಾರೆ. ಇನ್ನು ನಾವು ಮುಂದುವರೆದಂತೆ ಹೇಳ್ತಾ ಹೋದ್ರೆ IMF ಪ್ರೆಡಿಕ್ಟ್ ಮಾಡಿರುವಂತಹ ಪ್ರಕಾರ ಚೀನಾದ ಕಾರ್ಖಾನೆಗಳಿಂದ ಯಾವ ವಸ್ತುಗಳು ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು ಮತ್ತು ಇತರ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಈ ಒಂದು ವ್ಯವಸ್ಥೆ ಲಾಕ್ಡೌನ್ ನಂತರ ಸ್ಥಗಿತಗೊಂಡಿರುವ ಕಾರಣಾರ್ಥವಾಗಿ ಇತರೆ ರಾಷ್ಟ್ರಗಳ ಆರ್ಥಿಕತೆ ಮತ್ತು ಅಲ್ಲಿನ ವ್ಯವಹಾರಗಳ ಮೇಲೂ 25% ನಷ್ಟವಾಗುವಂತಹ ಭೀತಿಯನ್ನ IMF ವ್ಯಕ್ತಪಡಿಸಿದೆ ಸರ್. ಇನ್ನು ಈ ಎಲ್ಲ ವ್ಯವಸ್ಥೆನ ನಾವು ನೋಡ್ತಾ ಹೋದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತೀಕರಣ ಲಾಕ್ಡೌನ್ ನ ಪೂರ್ವದಲ್ಲಿ ನಮಗೆ ವರದ ರೂಪದಲ್ಲಿ ಕಾಣಿಸಿಕೊಂಡಿತ್ತು. ಅದೇ ಜಾಗತೀಕರಣ ಲಾಕ್ಡೌನ್ ನ ನಂತರ ಆಯಾ ರಾಷ್ಟ್ರ ಸ್ವಾವಲಂಬಿ ಆಗದೇ ಇರುವಂತಹ ಕಾರಣಾರ್ಥವಾಗಿ
ತಾನು ಅನುಭವಿಸುತ್ತಿರುವ ನಷ್ಟಕ್ಕೆ ತಾನೇ ಅಭಿವೃದ್ಧಿ ಹೊಂದದಿರುವುದೇ ಕಾರಣ ಅನ್ನೋದನ್ನು ಕೂಡ ಜಾಗತೀಕರಣ ತೋರಿಸಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಹಲವಾರು ಸನ್ನಿವೇಶಗಳಲ್ಲಿ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಅಂದಾಗ ನಾವು GDP-ಯನ್ನ ಪ್ರಪ್ರಥಮವಾಗಿ ನೋಡುವಂತಹ ಪರಿಕಲ್ಪನೆಯನ್ನ ಬೆಳೆಸ್ಕೊಂಡಿದ್ದೇವೆ. ಹಾಗಿದ್ರೆ ಈ GDP ಎಂದರೆ ಏನು ಅಂದ್ರೆ ಒಂದು ರಾಷ್ಟ್ರದಲ್ಲಿ ಉತ್ಪತ್ತಿಯಾದ ಎಲ್ಲಾ ರೀತಿಯ ಸರಕು ಮತ್ತು ಸೇವಾ ಕ್ಷೇತ್ರದ ಒಟ್ಟು ವ್ಯಾಲ್ಯೂ, ದ ಟೋಟಲ್ ವ್ಯಾಲ್ಯೂ. ಒಂದು ವರ್ಷಕ್ಕೆ ನಾವು ವಾರ್ಷಿಕ ರೂಪದಲ್ಲಿ ಏನ್ ನೋಡ್ತೀವೋ ಅದನ್ನ ನಾವು GDP ಅಂತ ಕರಿತೀವಿ ಸರ್. ಹೆಚ್ಚಾಗಿ ನಾವು ನೋಡ್ತಾ ಹೋದ್ರೆ ಈ ಸೇವಾ ಕ್ಷೇತ್ರ, ಗೂಡ್ಸ್, ಬ್ಯಾಂಕ್, IT ಇತ್ಯಾದಿ ಸೇವಾ ಕ್ಷೇತ್ರಗಳಿಂದ ಬಂದಿರುವಂತಹ ಒಟ್ಟಾರೆ ಆದಾಯ ಆಗಿರಬಹುದು. ಈ ಎಲ್ಲಾ ಆದಾಯವನ್ನ ನಾವು ಇನ್ನು ಇತರೆ ವಲಯಗಳ ಆದಾಯವನ್ನು ಕೂಡ ನಾವು GDP-ಯಲ್ಲಿ ಪರಿಗಣನೆ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಸರ್, ಭಾರತದ GDP ಇತ್ತೀಚಿನ ವರ್ಷಗಳಲ್ಲಿ ಯಾಕೆ ಕುಸಿತಾ ಇದೆ ಎನ್ನುವಂತಹ ಪ್ರಶ್ನೆ ಮೂಡಿದಾಗ ಅದರಲ್ಲಿ ಹಲವಾರು ಸಂಗತಿಗಳನ್ನ ನಾವು ಗಮನವಿಟ್ಟು ನೋಡ್ಬೇಕಾಗತ್ತೆ. ಇದರಲ್ಲಿ ಎಲ್ಲ ಸಂಗತಿ, ಕೇವಲ ಒಂದು ಸಂಗತಿಯಿಂದ GDP ಕೆಳಗಡೆ ಇಳಿದಿದೆ ಅಂದ್ರೆ ಅದು ತಪ್ಪಾಗತ್ತೆ. ಹೀಗಾಗಿ ಪ್ರತಿಯೊಂದು ಸಂಗತಿಗಳು ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ, ಅಂದ್ರೆ ಆಂತರಿಕ ಸಂಬಂಧ ಹೊಂದಿದೆ. ಹೇಗೆ ಅಂತ ನಾವು ನೋಡೋದಾದ್ರೆ 2020ರಲ್ಲಿ ಲಾಕ್ಡೌನ್ ಆಗೋದಕ್ಕಿಂತ ಮುಂಚೆ ಭಾರತದ GDP ಕುಸಿತ ಕಂಡಾಗ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಂತಹ ಒಂದು ಕಾರಣ ಏನಂದ್ರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಚೀನಾ ಈ ಎರಡೂ ರಾಷ್ಟ್ರಗಳ ನಡುವೆ ನಡೀತಾ ಇದ್ದಂತಹ ಟ್ರೇಡ್ ವಾರ್ ಏನಿತ್ತು, ಈ ಒಂದು ಕಾರಣಾರ್ಥವಾಗಿ ಭಾರತದ ಕಂಪನಿಗಳ ಮೇಲೆ, ಭಾರತದ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಂಡವಾಳದಾರರು ಹಿಂದೇಟು ಹಾಕ್ತಾ ಇದ್ದಾರೆ ಎನ್ನುವಂತಹ ಒಂದು ಕಾರಣಕ್ಕೆ ಭಾರತದ GDP ಕುಸಿತಾ ಇದೆ ಅನ್ನುವಂತಹ ಕಾರಣವನ್ನ ಕೇಂದ್ರ ಸರ್ಕಾರ ಕೊಡ್ತು. ಮತ್ತು ಇದೇ ಕಾರಣಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರಗಳ GDP ಕೂಡ ಕುಸಿಯಬಹುದು ಎನ್ನುವಂತಹ ನಿರೀಕ್ಷೆಯನ್ನ ವಿಶ್ವಸಂಸ್ಥೆ ಕೂಡ ಮಾಡಿತ್ತು ಸರ್. ಅದು ನಿಜ, ತಕ್ಕ ಮಟ್ಟಿಗೆ ಅದು ನಿಜ. ಆದ್ರೆ ಜಾಗತೀಕರಣ ಮಟ್ಟದಲ್ಲಿ ಇದು ಕಾರಣ ಆದ್ರೆ ಆಂತರಿಕ ಮಟ್ಟದಲ್ಲಿ ಬೇರೆ ಕಾರಣಗಳೇ ಇದೆ. ಮೊದಲನೇದಾಗಿ ನಾವು ನೋಡ್ತಾ ಹೋದ್ರೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯ ಅತಿ ದೊಡ್ಡ ಲೋಪ ಏನಂದ್ರೆ 2000 ಇಸುವಿಯ ಸಂದರ್ಭದಲ್ಲಿ, ಆರಂಭದ ಸಂದರ್ಭದಲ್ಲಿ ಭಾರತ ಆರ್ಥಿಕವಾಗಿ ಬೆಳೀತಾ ಇತ್ತು. ಆಗ ಸಾಲ ಕೊಟ್ಟು ಉದ್ದಿಮೆಗಳನ್ನ ಮತ್ತು ವ್ಯಾಪಾರವನ್ನ ಹೆಚ್ಚಿಗೆ ಮಾಡುವಂತಹ ಕೆಲಸಕ್ಕೆ ಹಲವಾರು ಬ್ಯಾಂಕ್ಗಳು ಮುಂದಾದವು. ಆಗಿನ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಅದು ಈ ಒಂದು ಕ್ಷೇತ್ರಕ್ಕೆ ಅತಿ ದೊಡ್ಡ ಪುಷ್ಟಿಯನ್ನ ನೀಡಿ ಆರ್ಥಿಕ ವಲಯದಲ್ಲಿ ಭಾರತವನ್ನ ಎತ್ತಲಿಕ್ಕೂ ಸಹ ಕಾರಣ ಆಗಿತ್ತು. ಆದರೆ ದಶಕದ ನಂತರ ಇದೇ ಪುನಃ ನಮ್ಗೆ ಹೊಡೆತ ಕೊಡುತ್ತೆ ಅನ್ನೋದನ್ನ ಬಹುಶಃ ಯಾರು ನಿರೀಕ್ಷೆ ಮಾಡಿರ್ಲಿಲ್ವೇನೋ. ಸಾಲವನ್ನೇನೋ ಕೊಟ್ಟರು, ಉದ್ಯೋಗವನ್ನು ಹೆಚ್ಚಿಗೆ ಮಾಡಿದ್ರು, ಆ ಒಂದು ಕ್ಷೇತ್ರಕ್ಕೆ ಬೇಡಿಕೆಯನ್ನು ಕೂಡ ಹೆಚ್ಚಿದ್ರು, GDP ಕೂಡ ಬೆಳವಣಿಗೆ ಆಯಿತು. ಆದರೆ ಸಾಲ ಮರುಪಾವತಿಯಾಗದೇ ಇರುವಂತಹ ಕಾರಣಕ್ಕಾಗಿ ಅತಿ ದೊಡ್ಡ ವ್ಯಕ್ತಿಗಳನ್ನ ನಾವು ನೋಡ್ಬೋದು, ನೀರವ್ ಮೋದಿ ಆಗಿರ್ಬೋದು, ವಿಜಯ್ ಮಲ್ಯ ಆಗಿರ್ಬೋದು, ಇನ್ನು ಹಲವಾರು ಉದ್ದಿಮೆದಾರರು, ಅತಿ ದೊಡ್ಡ ಕಂಪನಿಗಳು ಸಾಲವನ್ನ ಮರುಪಾವತಿ ಮಾಡದೇ ಇರುವಂತಹ ಕಾರಣಾರ್ಥವಾಗಿ ಸಣ್ಣ ಸಣ್ಣ ಉದ್ದಿಮೆದಾರರಿಗೆ ಬ್ಯಾಂಕ್ಗಳ ಬಳಿ ಲೋನ್ ಕೊಡಲಿಕ್ಕೆ ಹಣ ಕೂಡ ಇರಲಿಲ್ಲ. ಅಂತಹ ಪರಿಸ್ಥಿತಿ ಬಂದಾಗ ತದನಂತರ ನಾವು ಇತ್ತೀಚಿನ ವರ್ಷಗಳ 1-2 ವರ್ಷಗಳ ಅಂತರದಲ್ಲಿ ನಾವು ನೋಡ್ತಾ ಬಂದ್ವಿ, ಹಲವಾರು ಬ್ಯಾಂಕ್ಗಳು ದಿವಾಳಿ ಆಗೋದನ್ನ ತಪ್ಪಿಸ್ಲಿಕ್ಕೆ RBI-ಯಲ್ಲಿ ಅದನ್ನ ಲೀನ ಮಾಡ್ತಾ ಹೋದ್ರು. ಹೀಗಾಗಿ ಎಷ್ಟೋ ಬ್ಯಾಂಕ್ಗಳಲ್ಲಿ ಇರುವಂತಹ ಗ್ರಾಹಕರ ಅಮೂಲ್ಯವಾದ ಹಣ ಉಳ್ಕೊಳ್ತಾ ಬಂತು. ಇನ್ನು ಮುಂದೆ ನಾವು ನೋಡೋದಾದ್ರೆ 2018ರಲ್ಲಿಯೇ IL&FS ಕೂಡ ದಿವಾಳಿ ಆಗೋಯ್ತು. ಇದು ಆಂತರಿಕವಾಗಿ ಆರ್ಥಿಕ ವಲಯದಲ್ಲಿ ಅತಿ ದೊಡ್ಡ ತಲ್ಲಣವನ್ನ ಎಬ್ಬಿಸಿತ್ತು. ಇನ್ಫ್ರಾಸ್ಟ್ರಕ್ಚರ್ ಲೀಸಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ಅನ್ನುವಂತಹ ಒಂದು ಸಂಸ್ಥೆ ದಿವಾಳಿ ಆಗಿತ್ತು ಸರ್. ಇನ್ನು ಆಟೋಮೊಬೈಲ್ ಕ್ಷೇತ್ರ ಕೂಡ 2019ರ ಸಂದರ್ಭದಲ್ಲಿ 7% GDP-ಗೆ ತನ್ನ ಕೊಡುಗೆಯನ್ನು ನೀಡ್ತಾ ಇತ್ತು. ಬರೋಬ್ಬರಿ 3.5 ಕೋಟಿಗೂ ಅಧಿಕ ಜನರಿಗೆ ಉದ್ಯೋಗವನ್ನ ಈ ಕ್ಷೇತ್ರ ಕೊಟ್ಟಿತ್ತು. ಲಾಕ್ಡೌನ್ ನಂತರ ಇದು ಕೂಡ ಹೊಡೆತ ತಿಂತು. ಇನ್ನು ನೋಡ್ತಾ ಹೋದ್ರೆ ನಿರುದ್ಯೋಗ 2019ರಲ್ಲಿ ಲಾಕ್ಡೌನ್ ಪೂರ್ವದಲ್ಲಿ ಡಿಸೆಂಬರ್ನ ಸಂದರ್ಭದಲ್ಲಿಯೇ 7% ಇತ್ತು ನಿರುದ್ಯೋಗ. ಮಿತ್ರ ಮೃತ್ಯುಂಜಯ ಹೇಳಿರೋ ರೀತಿಲೇ ಈಗ ನಿರುದ್ಯೋಗ ಸಮಸ್ಯೆ 10ರಿಂದ 12%ಗೆ ಏರಿಕೆ ಆಗುವಂತಹ ಸಂಭವವನ್ನ ಭಾರತ ಕಾಣ್ತಾ ಇದೆ. ನಾವು ನೋಡ್ತಾ ಹೋಗೋದಾದ್ರೆ ಭಾರತದ ರಿಸರ್ವ್ ಬ್ಯಾಂಕ್ ನ ಗವರ್ನರ್, ಮಾಜಿ ಗವರ್ನರ್ ರಘುರಾಮ್ ರಂಜನ್ ಅವರು ಹೇಳೋ ರೀತಿಯಲ್ಲಿ ಹೊಸ ಸುಧಾರಣೆಗಳ ಕೊರತೆ ಮತ್ತು ಇನ್ವೆಸ್ಟ್ಮೆಂಟ್ ನಲ್ಲಿ ಭಾರತ ನಿಧಾನಗತಿಯಲ್ಲಿ ತೋರಿಸ್ತಾ ಇರುವಂತಹ ಒಂದು ದೃಷ್ಟಿಕೋನ ಏನಿದೆ, ಇದೇ ನಮ್ಮ ಎಕಾನಮಿ ಮೇಲೆ ಅತಿ ದೊಡ್ಡ ಹೊಡೆತ ಕೊಡ್ತಾ ಇದೆ ಅನ್ನೋದನ್ನ ಅವ್ರು ಹೇಳ್ತಾರೆ ಸರ್. ಇದಕ್ಕೆ ಅರವಿಂದ ಸುಬ್ರಹ್ಮಣ್ಯ, ಚೀಫ್ ಎಕನಾಮಿಕ್ ಅಡ್ವೈಸರ್ ಆಫ್ ಪ್ರೆಸೆಂಟ್ ಸೆಂಟ್ರಲ್ ಗವರ್ಮೆಂಟ್, ಅವರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ ಸರ್. ಓಕೆ, ಸೋಮೇಶ್ ಅವರು ಹೇಳ್ತಾ ಇದ್ದಾರೆ
ಮಾನವನ ಬದುಕಿಗೆ ಜೀವನ ಎಷ್ಟು ಮುಖ್ಯವೋ ಜೀವನೋಪಾಯವು ಕೂಡ ಅಷ್ಟೇ ಮುಖ್ಯವಾಗಿರೋದ್ರಿಂದ ಸರ್ಕಾರಗಳು ಒಂದು ಆರ್ಥಿಕ ಚಟುವಟಿಕೆಗಳಿಗೆ ಬಲವನ್ನು ತುಂಬಬೇಕು ಎಂಬುದು ಅವರ ಒಂದು ಮಾತಿನ ಶೈಲಿಯಾಗಿದೆ. ಗುರುಶಾಂತ್ ಅವ್ರು ಏನ್ ಹೇಳ್ತೀರಿ ಈ ಒಂದು ಅಭಿಪ್ರಾಯಕ್ಕೆ? ಸರ್ ಹೌದು ಸರ್, ಖಂಡಿತವಾಗಿಯೂ ಈಗ ಅವ್ರು ಏನ್ ಹೇಳಿದ್ರು ಸೋಮೇಶ್ ಅವರು, ಸರ್ಕಾರದ ಈ ಎಲ್ಲ ಮತ್ತು ಮೃತ್ಯುಂಜಯ ಅವರು ಕೂಡ ಹೇಳಿದ್ರು, ಈ ಎಲ್ಲ ವ್ಯವಸ್ಥೆಗಳನ್ನ ಇವತ್ತು ಆರ್ಥಿಕ ವ್ಯವಸ್ಥೆ ಬಿಕ್ಕಟ್ಟಿನಿಂದ ಜನರನ್ನ ಇವತ್ತು ಪಾರು ಮಾಡ್ಲಿಕ್ಕೆ ಹಲವಾರು ಯೋಜನೆಗಳನ್ನ ಇವತ್ತು ಸರ್ಕಾರ ತಂದಿದೆ ಅಂತ ಹೇಳಿದ್ರು. ಅದೇ ರೀತಿ ಮುಂದುವರೆದಂತ ಭಾಗ ಏನ್ ಹೇಳಿದ್ರೆ ಸೋಮೇಶ್ ಅವರು, ಅದೇ ಒಂದು ಸೇವಾ ವಲಯ ಇವತ್ತು ಯಾವ ರೀತಿಯಾದಂತ ಪರಿಣಾಮವನ್ನ ಬೀರಿದೆ ಅಂತಕ್ಕಂಥದ್ದನ್ನು ಕೂಡ ಸವಿಸ್ತಾರವಾಗಿ ಹೇಳಿದ್ರು. ಇದೇ ಒಂದು ಸೇವಾ ವಲಯದಲ್ಲಿ ಇವತ್ತು ಬರ್ತಿರ್ತಕ್ಕಂಥ ಇನ್ನಿತರ ಹಲವಾರು ಕ್ಷೇತ್ರಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸುವುದಾದ್ರೆ ಇಲ್ಲಿ ನೀವು ಸೂಕ್ಷ್ಮವಾಗಿ ನೋಡ್ಬೋದು. ಏನಂದ್ರೆ ಭಾರತ BPO ಅಥವಾ ಬಿಸಿನೆಸ್ ಪ್ರೊಸೆಸಿಂಗ್ ಔಟ್ಸೋರ್ಸ್ ಅಂತ ಏನ್ ಮಾಡ್ತಿದೆ ಅಂದ್ರೆ, ಭಾರತ ಬೇರೆ ದೇಶದ ಒಂದು ಕಾರ್ಯಗಳನ್ನ ಮಾಡಿಕೊಡುವುದೇನಿದೆ ಅದನ್ನು ನಾವು ಬಿಸಿನೆಸ್ ಪ್ರೊಸೆಸಿಂಗ್ ಔಟ್ಸೋರ್ಸ್ ಅಂತ ಕೇಳ್ತೇವೆ. ಅಲ್ಲಿಯ ಕೆಲಸಗಳನ್ನ ಬೇರೆ ವಿದೇಶದ ಕೆಲಸಗಳನ್ನ ಗುತ್ತಿಗೆ ಪಡೆಯುವುದನ್ನ ನಾವು ಈ ಒಂದು BPO ಅಂತ ಕರಿತೇವೆ. ಈ ಒಂದು ಮೂಲದಿಂದ ಈ ಒಂದು ಮೂಲದಲ್ಲಿ ಬರ್ತಕ್ಕಂತ ಪ್ರಮುಖವಾದಂತ ಸಂಸ್ಥೆಗಳು ಅಥವಾ ಕ್ಷೇತ್ರಗಳು ಅಂದ್ರೆ ಈ ಒಂದು IT-BT ಆಗಿರ್ಬೋದು, ಇವೆಲ್ಲವೂ ಕ್ಷೇತ್ರಗಳು ಕೂಡ ಯಾವ ಅಂಡರ್ ನಲ್ಲಿ ಬರ್ತವೆ ಅಂದ್ರೆ ಈ ಒಂದು BPO ಅಂಡರ್ ನಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆದ್ರೆ ಈ ಒಂದು ಅಂಡರ್ ನಲ್ಲಿ ಬರ್ತಕ್ಕಂತ ಈ ಒಂದು ಕ್ಷೇತ್ರಗಳು ಈ ಒಂದು ಲಾಕ್ಡೌನ್ ಇಂದಾಗಿ ಬಹಳಷ್ಟು ಒಂದು ಪೆಟ್ಟನ್ನ ತಿಂದಿವೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಬರ್ತಕ್ಕಂತ ಒಂದು ಕ್ವಾರ್ಟರ್ ರಿಸಲ್ಟ್ ನಲ್ಲಿ ಅವ್ರಿಗೆ 5% 10% ಒಂದು ನಷ್ಟವನ್ನ ಆ ಒಂದು IT-BT ಕ್ಷೇತ್ರಗಳು ಅನುಭವಿಸಿದ್ವು ಅಂತ ಹೇಳ್ಬೋದು. ಇದು ನೇರವಾಗಿ ಎಲ್ಲಿ ಹೊಡೆತವನ್ನ ಕೂಡ್ತೇವೆ ಅಂದ್ರೆ ಹೂಡಿಕೆದಾರರ ಮೇಲೆ ಇದೊಂದು ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಕಂಪನಿಗಳ ಒಂದು ಆದಾಯ ಕಡಿಮೆ ಆದಾಗ ಹೂಡಿಕೆದಾರರು ಸಹಜವಾಗಿ ಆ ಒಂದು ಕಂಪನಿಯಿಂದ ತಮ್ಮ ಹೂಡಿಕೆಯನ್ನ ತೆಗೆದುಕೊಳ್ಳುವಂತ ಮನಸ್ಸನ್ನ ಮಾಡುವುದನ್ನ ನಾವಿಲ್ಲಿ ಗಮನಿಸಬಹುದು. ಇದು ನೇರವಾಗಿ ಯಾವುದರ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂದ್ರೆ ಆಯಾ ಕಂಪನಿಗಳ ಮೇಲೆ ಬೀಳುತ್ತೆ. ಈಗ ಭಾರತದಲ್ಲಿ ಇರ್ತಕ್ಕಂತ ವಿಪ್ರೋ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು ಮತ್ತು TCS ಆಗಿರ್ಬೋದು, ಈ ರೀತಿಯಾದಂತ ಏನು IT ಕಂಪನಿಗಳಿದ್ದಾವೆ ಇವೆಲ್ಲವುಗಳ ಮೇಲೆ ಈ ಒಂದು ಕೊರೋನಾದಿಂದಾಗಿ ಒಂದು ಬಹಳಷ್ಟು ದುಷ್ಪರಿಣಾಮವನ್ನ ಬೀರಿದೆ ಅಂತಂದು ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಬಹುದು. ಮತ್ತು ಇದು ನೇರವಾಗಿ ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರಿದೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಎಷ್ಟೋ ಉದ್ಯೋಗಿಗಳ ಮೇಲೆ, ಅವರು ಕೂಡ ಈ ಒಂದು ಲಾಕ್ಡೌನ್ ನ ಸಂದರ್ಭದಲ್ಲಿ ಹಲವಾರು ಉದ್ಯೋಗಿಗಳನ್ನ ತಮ್ಮ ಉದ್ಯೋಗದಿಂದ ವಜಾಗೊಳಿಸಿದ್ರು. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಹಲವಾರು ಉದ್ಯೋಗಗಳು ಕೂಡ ತಮ್ಮ ಒಂದು ಉದ್ಯೋಗವನ್ನ ಇದೇ ಲಾಕ್ಡೌನ್ ನಿಂದ ಕಳೆದುಕೊಂಡಿರುವುದನ್ನ ನಾವು ಗಮನಿಸಬಹುದು. ಇವೆಲ್ಲವುಗಳು ಒಂದು ಕಡೆ ಆದ್ರೆ, ಮತ್ತು ಈಗಾಗಲೇ ಮಿತ್ರರು ಹೇಳಿದ್ರು ಇವತ್ತು ಸರ್ಕಾರಗಳು ಹಲವಾರು ಯೋಜನೆಗಳನ್ನ ತರ್ತಾ ಇದೆ ಮತ್ತು ಅವರಿಗೆ ಫುಡ್ ಕಿಟ್ ಗಳನ್ನ ನೀಡ್ತಾ ಇದೆ ಮತ್ತು ಆಹಾರ ಭದ್ರತೆಯನ್ನ ಒದಗಿಸ್ತಾ ಇದೆ ಅಂತಂದು ಮೃತ್ಯುಂಜಯ ಅವರು ಈಗಾಗಲೇ ಹೇಳಿದ್ರು. ಅದಕ್ಕೆ ಪೂರಕವೆಂಬಂತೆ ಇವತ್ತು ಅಸಂಘಟಿತ ವಲಯವನ್ನ ನಾವು ಗಮನಿಸುವುದಾದ್ರೆ ಇವತ್ತು ಸಂಘಟಿತ ವಲಯದ್ದು ಒಂದು ರೀತಿ ಆದ್ರೆ ಸಮಸ್ಯೆ ಮತ್ತು ಅಸಂಘಟಿತ ವಲಯದ್ದು ಇನ್ನೊಂದು ರೀತಿಯಾದಂತಹ ಸಮಸ್ಯೆ ಆಗಿರ್ಬೋದು. ಈ ಒಂದು ಅಸಂಘಟಿತ ವಲಯದಲ್ಲಿ ಬರ್ತಕ್ಕಂಥ ಕೃಷಿಕರಾಗಿರ್ಬೋದು, ದಿನಗೂಲಿ ನೌಕರರಾಗಿರ್ಬೋದು, ಅದೇ ರೀತಿ ರಸ್ತೆ ಬದಿಯ ವ್ಯಾಪಾರಿಗಳಾಗಿರ್ಬೋದು, ಮತ್ತು ಈ ಒಂದು ಆಟೋ ರಿಕ್ಷಾ ಡ್ರೈವರ್ಗಳಾಗಿ ಎಲ್ಲ ರೀತಿ ಮತ್ತು ಈ ಒಂದು ಏನು ಸಂಘಟಿತ ಇರದೇ ಇರ್ತಕ್ಕಂಥ ದಿನಗೂಲಿ ನೌಕರರು ಎಲ್ಲರೂ ಈ ಒಂದು ಅಸಂಘಟಿತ ವಲಯದಲ್ಲಿ ಏನ್ ಬರ್ತಾರೆ ಅವರೆಲ್ಲರೂ ಕೂಡ ಒಂದು ತೀವ್ರವಾದಂತ ನಷ್ಟವನ್ನ ಅನುಭವಿಸಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಬರ್ತಕ್ಕಂತ ಆ ಒಂದು ಆದಾಯದಲ್ಲಿ ಅವರ ದಿನನಿತ್ಯದ ಜೀವನ ನಡೀತಾ ಇರುವಂತ ಪರಿಸ್ಥಿತಿ ಒಳಗಡೆ ಅವರಿಗೆ ಈ ಒಂದು ಕೊರೋನಾ ಬಹಳ ಆಘಾತವನ್ನ ಉಂಟು ಮಾಡಿದೆ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು. ಈಗಾಗಲೇ ಮಿತ್ರರು ಹೇಳಿದ್ರು ಏನಂದ್ರೆ ಭಾರತ ಇರ್ತಕ್ಕಂಥ ನಿರುದ್ಯೋಗ ದರ ಇವತ್ತು ಏನಿದೆ ಅದು 7% ಇದ್ದಿದ್ದು 2019ರಲ್ಲಿ ಇವತ್ತು 12ರಷ್ಟು ಏರಿದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ಕೊರೋನಾ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನ ಬೀರಿದೆ ಎಂಬುದನ್ನ ನಾವಿಲ್ಲಿ ಗಮನಿಸಬಹುದು ಅಂತ ಹೇಳ್ಬೋದು. ಆದ್ರೆ ಇವೆಲ್ಲವುಗಳನ್ನ ಗಮನಿಸಿದಾಗ ಕ್ರಿಸಿಯಲ್ ಅಂತಕ್ಕಂಥ ಒಂದು ರೇಟಿಂಗ್ ಕಂಪ್ನಿ ಒಂದು ವರದಿಯನ್ನ ನೀಡ್ತಿ. ಏನಂದ್ರೆ ಸ್ವಾತಂತ್ರ್ಯದ ನಂತರ ಭಾರತ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನ ಅನುಭವಿಸ್ತು ಅಂತ ಹೇಳುತ್ತೆ. ಯಾಕಂದ್ರೆ ಈಗ ಇಷ್ಟೊತ್ತಿನವರೆಗೂ ನಾವು ಏನು ಹೇಳಿದ್ವಲ್ಲ ಎಲ್ಲ ವಿಚಾರಗಳನ್ನ ಒಗ್ಗೂಡಿಸಿಕೊಂಡು ಈ ಒಂದು ಕ್ರಿಸಿಯಲ್ ಎಂಬತಕ್ಕಂಥದ್ದು ಬಹಳ ಒಂದು ಉತ್ತಮವಾದಂತ ಕಂಪನಿ ಮತ್ತು ರೇಟಿಂಗ್ ಅನ್ನ ಕೊಡುವಂತ ಕಂಪನಿ. ಇದು ಹೇಳಿರುವ ಅಂಶ ಬಹಳಷ್ಟು 100ಕ್ಕೆ 100ರಷ್ಟು ಸತ್ಯ ಎಂಬುದನ್ನ ನಾವು ಈ ಎಲ್ಲ ಅಂಶಗಳನ್ನ ಗಮನಿಸಿದಾಗ ತಿಳ್ಕೊಬಹುದು ಅಂತ ಹೇಳ್ಬೋದು. ಇದಕ್ಕೆ ಪೂರಕವೆಂಬಂತೆ ಒಂದು ವರದಿಯ ಪ್ರಕಾರ ಇವತ್ತು ನಮ್ಮ ದೇಶದಲ್ಲಿ 40 ಕೋಟಿಯಷ್ಟು ಜನರು ಇವತ್ತು ತೀವ್ರವಾದಂತ ಒಂದು ಸಂಕಟಕ್ಕೆ ಅಥವಾ ದುಸ್ಥಿತಿಗೆ ಹೋಗ್ತಾರೆ ಅಂತಕ್ಕಂಥ ಒಂದು ವರದಿ ಎಂತವರನ್ನು ಕೂಡ ಒಂದು ಕ್ಷಣ ಅಚ್ಚರಿಯನ್ನಾಗಿ ಮಾಡುವಂತ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಬಹಳಷ್ಟು ತೀವ್ರತೆಯನ್ನ ನಮ್ಮ ಸಮಾಜದ ಮೇಲೆ ಬೀರಿದೆ ಅಂತಂದು, ಇಲ್ಲಿ ಜನಜೀವನದ ವ್ಯವಸ್ಥೆಯ ಮೇಲೆ ಬೀರಿದೆ ಎಂಬುದನ್ನ ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬಹುದು ಸರ್.
ಇದಕ್ಕೆ ಪೂರಕವೆಂಬಂತೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಇವತ್ತು ಬ್ಯಾಂಕುಗಳು ಎಲ್ಲರೂ ಇವತ್ತು ಕೊರೋನಾದಿಂದಾಗಿ ಎಲ್ಲ ಉದ್ಯೋಗಗಳನ್ನ ಕಳೆದುಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ಮನೆಯಲ್ಲೇ ಕೂತು ಮಾಡ್ತಾ ಇದ್ದಾರೆ. ಇವೆಷ್ಟು ಈ ಎಲ್ಲಾ ಚಟುವಟಿಕೆಗಳು ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಆರ್ಥಿಕ ಚಟುವಟಿಕೆಗಳು ಶೀಘ್ರ ತ್ವರಿತಗತಿಯಲ್ಲಿ ಇರದೇ ಇರುವ ಕಾರಣದಿಂದಾಗಿ ಇವತ್ತು ಎಲ್ಲ ಕ್ಷೇತ್ರಗಳು ಮತ್ತು ಆ ಉದ್ಯೋಗಿಗಳು ಅನುಭವಿಸ್ತಿರ್ತಕ್ಕಂಥ ತೊಂದರೆ, ಹಣಕಾಸಿನ ಪರಿಸ್ಥಿತಿಯಿಂದಾಗಿ ಇವತ್ತು ಭಾರತ ಸರ್ಕಾರ ಅಥವಾ ಭಾರತದ RBI ಏನಿದೆ ಅದು ಮೊರಟೋರಿಯಂ ಎಂತಕ್ಕಂಥ ಒಂದು ನೀತಿಯನ್ನ ತಂತು. ಏನಿದು ಮೊರಟೋರಿಯಂ ಅಂದ್ರೆ ಇರ್ತಕ್ಕಂಥ ಎಲ್ಲ EMI ಏನ್ ಕೊಡ್ತಾ ಇದ್ರು ಅವರಿಗೆ ಆ ಒಂದು ಬಡ್ಡಿಯಿಂದ ವಿನಾಯಿತಿಯನ್ನ ಅಥವಾ ತುಂಬಲಿಕ್ಕೆ ಮತ್ತಷ್ಟು ಕಾಲ ಅವಕಾಶವನ್ನ ಮಾಡಿಕೊಡುವಂತ ವ್ಯವಸ್ಥೆಯನ್ನು ಕೂಡ ಇವತ್ತು ಆ ಒಂದು ಬ್ಯಾಂಕುಗಳು ಮಾಡಿದ್ದನ್ನ ನಾವಿಲ್ಲಿ ನೋಡ್ಬೋದು ಸರ್. ಇವೆಲ್ಲವೂ ಕೂಡ ಒಂದು ಕೊರೋನಾ ಯಾವ ರೀತಿಯಾಗಿ ಈ ಒಂದು ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರಿದೆ ಎಂಬುದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ಇವೆಲ್ಲವೂ ಒಂದು ಕಡೆ ಆದ್ರೆ ಇವು ಸೇವಾ ವಲಯ ಮೇಲೆ ಬೀರಿದಂತ ಪರಿಣಾಮಗಳು ಒಂದು ಕಡೆ ಆದ್ರೆ, ಅದೇ ರೀತಿ ಈ ಒಂದು ಆರ್ಥಿಕ ವ್ಯವಸ್ಥೆಗೆ ಕೊಡುಗೆಯನ್ನ ನೀಡ್ತಿರ್ತಕ್ಕಂಥ ಕೈಗಾರಿಕೆ ವಲಯ ಕೂಡ ಇದರಿಂದ ಹೊರತಾಗಿಲ್ಲ. ಇವು ಕೂಡ ಸಾಕಷ್ಟು ರೀತಿಯಾದಂತ ದುಷ್ಪರಿಣಾಮವನ್ನ ಬೀರಿರುವುದನ್ನ ನಾವಿಲ್ಲಿ ಗಮನಿಸಬಹುದು. ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರಿದೆ ಅಂದ್ರೆ, ಇವತ್ತು ಏನು ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡು ಮತ್ತು ಭವಿಷ್ಯದಲ್ಲಿ ನಾನು ಕೂಡ ಒಬ್ಬ ದೊಡ್ಡ ಉದ್ಯಮಿ ಆಗಬೇಕು ಎಂತಕ್ಕಂತ ಒಂದು ಮಹೋನ್ನತವಾದಂತ ಇಚ್ಛೆ ಮತ್ತು ಬಲವುಳ್ಳಂತ ನವೋದ್ಯಮಕ್ಕೆ ಕಾಲಿಡ್ತಕ್ಕಂತ ನವ ಉದ್ಯಮಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಬಹಳಷ್ಟು ಈ ಒಂದು ಕೊರೋನಾದಿಂದಾಗಿ ತೊಂದರೆಗೀಡಾದ್ರು ಅಂತ ಹೇಳ್ಬೋದು. ಇನ್ನೊಂದು ಬಹಳ ದುಃಖಕರವಾದಂತ ಸಂಗತಿ ಏನಂದ್ರೆ, ಎಷ್ಟೋ ಉದ್ಯಮಗಳು 10 ಉದ್ಯಮಗಳಲ್ಲಿ 9ರಷ್ಟು ಉದ್ಯಮಗಳು, ಇವು ನವೋದ್ಯಮಗಳು ಆ ಒಂದು ಲಾಕ್ಡೌನ್ ನ ಪರಿಣಾಮದಿಂದಾಗಿ ಮುಚ್ಚಿದ್ವು. ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಕೊರೋನಾ ಈ ಒಂದು ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನ ಬೀರಿದೆ ಎಂಬುದನ್ನ ನಾವಿಲ್ಲಿ ಗಮನಿಸಬಹುದು. ಇವೆಲ್ಲವೂ ಒಂದು ಕಡೆ ಆದ್ರೆ ಇವು ಇಷ್ಟರ ಮಟ್ಟಿಗೆ ಒಂದು ಕೊರೋನಾ ಈ ಒಂದು ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನ ಬೀರಿದೆ ಅಂತ ನಾವಿಲ್ಲಿ ಹೇಳ್ಬೋದು ಸರ್. ಓಕೆ ಗುರುಶಾಂತ್ ಅವರೇ, ಈ ಒಂದು COVID-19 ಜನಸಾಮಾನ್ಯರ ಒಂದು ಆರ್ಥಿಕತೆ ಮೇಲೆ ಸಾಕಷ್ಟು ಒಂದು ದುಷ್ಪರಿಣಾಮವನ್ನು ಬೀರಿದೆ. ಜೊತೆಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅದೊಂದು ದೊಡ್ಡ ಬಲವಾದ ಒಂದು ಪೆಟ್ಟವನ್ನು ಕೊಟ್ಟಿದೆ ಅಂತ ನೀವು ಈಗ 3 ಜನ ಅಭಿಪ್ರಾಯದಲ್ಲಿ ಹೇಳಿದ್ರೆ. ಆದ್ರೆ ಎಲ್ಲೇ ಒಂದು ಕಡೆ ನಾವು ನೋಡಿದಾಗ ಇದೇ COVID-19 ಜನರಿಗೆ ಮಾನವೀಯ ಪಾಠವನ್ನು ಕೂಡ ಕಲಿಸಿದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಮಾನವನಿಗೆ COVID-19 ಶುಚಿತ್ವದ ಬಗ್ಗೆ ಹಾಗೂ ಗ್ರಾಮೀಣ ಕೃಷಿಯ ಮಹತ್ವ ಬಗ್ಗೆ ತಿಳಿಸಿಕೊಟ್ಟಿದೆ. ಮುಖ್ಯವಾಗಿ ಹಣಬಲದಿಂದ ಹಾಗೂ ತೋಳುಬಲದಿಂದ ಮೆರೆಯುತ್ತಿರುವ ಜನರಿಗೆ ಈ ಒಂದು COVID-19 ತಕ್ಕ ಶಾಸ್ತ್ರಿಯನ್ನು ಕಲಿಸಿದೆ ಅಂತ ಹೇಳಿದ್ರೆ ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಸಾಕಷ್ಟು ಜನ ಈ ಒಂದು ಕೋವಿಡ್ ದಿನಗಳಲ್ಲಿ ಲಾಕ್ ಆಗಿ ತಮ್ಮ ಒಂದು ತಪ್ಪಿನ ಅರಿವಾಗಿ, ಅಂದ್ರೆ ಒಂದು ಪರಿಸರ ಮೇಲೆ ತಾವು ಎಸಗಿದ ತಪ್ಪಾಗಿರ್ಬೋದು, ಅಥವಾ ಬೆಳೆಯುತ್ತಿರುವ ಒಂದು ಯಾವುದು ನಮ್ಮ ನಗರ ಪ್ರದೇಶದಾಗಿರ್ಬೋದು, ಇದರಿಂದ ಸಾಕಷ್ಟು ಒಂದು ಪೆಟ್ಟನ್ನು ಉಂಡು ಜನ ಏನ್ ಮಾಡಿದ್ರು ಅಂದ್ರೆ ಈ ಒಂದು ಈ ಕೋವಿಡ್ ಬರಲು ತಾವೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣ ಆದ್ರು. ಇದರಿಂದ ಎಲ್ಲೋ ಒಂದು ರೀತಿ ಒಂದು ಕೋವಿಡ್ ಸೃಷ್ಟಿಗೆ ಜನಸಾಮಾನ್ಯರೇ ಕಾರಣ ಅಂತ ಭಾವಿಸಬೇಕಾಗ್ತದೆ. ಇದಕ್ಕೇನ್ ಹೇಳ್ತೀರಿ ಮೃತ್ಯುಂಜಯ ಅವರೇ? ಎಸ್, ಖಂಡಿತ ಸರ್, ನೀವ್ ಹೇಳಿದ್ದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಜನಸಾಮಾನ್ಯರ ಅವರ ಪಾತ್ರ ಇದೆ ಅಂತ ಹೇಳೋದಕ್ಕಿಂತ ಪೂರ್ವದಲ್ಲಿ ಕೊರೋನಾದ 2ನೇ ಅಲೆ ಪ್ರಾರಂಭವಾಗಿದ್ದು ಎಲ್ಲರಿಗೂ ಬಹುತೇಕ ಗೊತ್ತೇ ಇತ್ತು. ಸೊ ನಾವು ಸರ್ಕಾರದ ನೀತಿ ನಿಯಮಗಳನ್ನ ಎಷ್ಟು ಮಟ್ಟಿಗೆ ಪಾಲಿಸ್ತೀವಿ ಅನ್ನೋದು ಗೊತ್ತಿದೆ. ಕೆಲವೊಮ್ಮೆ ನಾವು ಪಾಲಿಸ್ಲಿಕ್ಕೆ ವಿಫಲರಾಗ್ತೀವಿ ಜನಸಾಮಾನ್ಯರು. ಆದ್ರೆ ಯಾವಾಗ ಈ ಕೊರೋನಾದ 2ನೇ ಅಲೆ ತೀವ್ರತೆಯನ್ನು ಪಡ್ಕೊಂಡಿತ್ತೋ ಆ ಸಂದರ್ಭದಲ್ಲಿ ರಾಜಕೀಯ ಚಟುವಟಿಕೆಗಳು ಬಹಳ ವೇಗವಾಗಿ ನಡೀತಾ ಇದ್ದದನ್ನ ನಾವೆಲ್ಲ ಗಮನಿಸಿದೆ. ಅದು ಚುನಾವಣೆ ಇರಬಹುದು, ಮತ್ತಿನ್ನೊಂದಿರಬಹುದು. ಆ ಸಂದರ್ಭದಲ್ಲಿ ನಾವು ತೋರಿದಂತಹ ಒಂದು ನಿಷ್ಕಾಳಜಿಯಿಂದ ಬಹುಶಃ ಜನಸಾಮಾನ್ಯರು ಈ ನಿಯಮಗಳನ್ನ ಪಾಲಿಸದೆ ಇಲ್ಲಿದ್ರಿಂದ ಬಹುಶಃ ಕೊರೋನಾ ಹತೋಟಿಯನ್ನ ದಾಟಿ ಹೋಗಿತ್ತು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಮೊದಲನೇದು. ಇನ್ನೊಂದು ಪ್ರಮುಖ ವಿಚಾರ ಏನು ಅಂತಂದ್ರೆ, ನೀವು ಹೇಳಿದ್ರಿ ಮಾನವೀಯ ಪಾಠವನ್ನ ಕಲಿಸ್ತು ಅಂತ ಹೇಳಿ. ಖಂಡಿತ ನಾನು ಆ ಮಾತಿಗೆ ಒಪ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಒಂದು ಏನು ಬ್ಯುಸಿ ಶೆಡ್ಯೂಲ್ ನಲ್ಲಿ ಏನು ಸಮಯವೇ ಸಿಗದಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಮನೆಯೊಳಗೆ ತಮ್ಮ ಹೆಂಡತಿ ಮಕ್ಕಳು ಇರಬಹುದು ಅಥವಾ ಪಾಲಕ ಪೋಷಕರು ಇರಬಹುದು, ಅವ್ರ ಜೊತೆಗೆ ಪ್ರೀತಿಯನ್ನ ಹಂಚ್ಕೊಳ್ತಾ ಇದ್ದಾರೆ. ಇದು ಬಹುಶಃ ಬಹುದೊಡ್ಡ ಒಂದು ಅವಕಾಶ ಸಂಬಂಧಗಳ ಒಂದು ಬೆಳವಣಿಗೆಗಳಿಗೆ, ಸಂಬಂಧಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದೊಳ್ಳೆ ಅವಕಾಶವಾಗಿ ಪರಿಣಮಿಸುವಂತದ್ದು ಮತ್ತೊಂದು ಅಭಿಪ್ರಾಯ. ಬಹಳ ಪ್ರಮುಖವಾದಂತಹ ವಿಚಾರ ಮತ್ತೊಂದು ಏನು ಅಂತಂದ್ರೆ, ಈ ಕೊರೋನಾ ಅನ್ನುವಂಥದ್ದು ಈ 21ನೇ ಶತಮಾನದಲ್ಲಿ ಹೇಳ್ತಾರಲ್ಲ, ಪ್ರತಿ 100 ವರ್ಷಕ್ಕೊಂದು ಇಂಥದ್ದು ಯಾವ್ದಾದ್ರು ಒಂದು ಸಾಂಕ್ರಾಮಿಕ ರೋಗ ನಮ್ಮನ್ನ ದಾಟಿ ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಆದ್ರೆ ಈ ಕೊರೋನಾದ ಒಂದು ಪರಿಕಲ್ಪನೆಯನ್ನ ತೆಗೆದುಕೊಳ್ಳೋದಾದ್ರೆ,
ನೀವೇ ಹೇಳಿದ್ರಿ ನಾವು ಪರಿಸರದ ಮೇಲೆ ಮಾಡುವಂತಹ ಒಂದು ಏನು ದೌರ್ಜನ್ಯಗಳಿದಾವೆ ಅದರಿಂದಾಗಿ ಇವತ್ತು ಕೊರೋನಾ ಉಲ್ಬಣಿಸ್ತಾ ಇದೆ ಅಂತ ಹೇಳಿ ಖಂಡಿತವಾಗಿಯೂ ನಾನು ಆ ಮಾತಿಗೆ ಒಪ್ಕೊಳ್ತೇನೆ. ಈಗ ವರ್ಲ್ಡ್ ಲೈಫ್ ಫಂಡ್ ವಿಶ್ವ ವನ್ಯಜೀವಿ ನಿಧಿ ಏನಿದೆ ಅದು ಒಂದು ವರದಿ ಮಾಡುತ್ತೆ. ಆ ವರದಿ ಪ್ರಕಾರ ಏನು ಅಂದ್ರೆ ಪ್ರತಿ ನಿಮಿಷ ನಾವು 2400 ಮರಗಳನ್ನ ಇವತ್ತು ಕಡಿತಾ ಇದ್ದೀವಿ. ಪ್ರತಿ ನಿಮಿಷಕ್ಕೆ 2400 ಮರಗಳು ಅಂತಂದ್ರೆ ಏನು ದಿನದ್ದು, ವಾರದ್ದು, ಒಂದು ವರ್ಷದ ಲೆಕ್ಕ ಅಂತೂ ಬಹಳ ದೂರ ಹೋಯ್ತು. ಸೊ ಹೀಗಿರುವಾಗ ಈ ಪರಿಸರವನ್ನು ಸಂರಕ್ಷಣೆ ಮಾಡೋದಾಗ್ಲಿ, ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡೋದಾಗ್ಲಿ ಅದು ನಮ್ಮ ಸ್ವಂತ ವಿವೇಚನೆಗೆ ಬಿಟ್ಟಿರುವಂತದ್ದು. ಯಾರೋ ಒಬ್ರು ಈಗ ಪರಿಸರದ ಬಗ್ಗೆ ಪಾಠ ಮಾಡಿದ್ರು ಅಥವಾ ಲೆಕ್ಚರ್ ಕೊಟ್ರು ಅಥವಾ ಒಂದ್ ಸ್ಫೂರ್ತಿ ಬರೋ ರೀತಿ ಏನೋ ಮಾತಾಡಿದ್ರು ಅಂತಂದ್ರೆ ಬಹುಶಃ ಬರ್ಲಿಕ್ಕಿಲ್ಲ. ಬದಲಿಗೆ ಯಾವಾಗ ನಾವು ಸ್ವಯಂ ಪ್ರೇರಿತವಾಗಿ ಪರಿಸರವನ್ನ ಕಾಳಜಿಯನ್ನ ಮಾಡ್ತೀವಿ ಮತ್ತು ಬಹಳ ಪ್ರಮುಖವಾಗಿ ನಾವೆಲ್ಲ ನೋಡ್ತಾ ಇರ್ತೀವಿ, ನಾವಂತ ಹೇಳುದಿಲ್ಲ, ಬಹಳಷ್ಟು ಜನ ನಾವು ಫೋಟೋಗಾಗಿ ಪರಿಸರ ಕಾಳಜಿಯನ್ನ ಮಾಡ್ತೀವಿ. ಬದಲಿಗೆ ಅದು ಪ್ರೇರಣೆಗಾಗಿ ಪರಿಸರ ಕಾಳಜಿ ಅಂತ ಆದ್ರೆ ಬಹುಶಃ ಯಾವಾಗ ಇಂತಹ ಸಾಕಷ್ಟು ಪ್ಯಾಂಡಮಿಕ್ ಆಗಿರ್ಲಿ ಮತ್ತೊಂದಾಗಿರ್ಲಿ ಈಗ ನೋಡ್ತಾ ಇರ್ಬೋದು, ಪ್ರತಿನಿತ್ಯ ಮಾಲಿನ್ಯದ ಪ್ರಮಾಣ ಇನ್ನೂ ಏರ್ತಾನೆ ಹೋಗ್ತಾ ಇದೆ. ಇದೆಲ್ಲವನ್ನ ತಡಿಬೇಕು ಅಂತಂದ್ರೆ ಒಂದೇ ಒಂದು ಮಾರ್ಗೋಪಾಯ ಏನು ಅಂತಂದ್ರೆ ನಾವು ಸುರಕ್ಷಿತರಾಗಿರ್ಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆಯನ್ನು ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ಪರಿಸರ ಕಾಳಜಿನ ನಾವು ಬಿಡದೆ ಮಾಡ್ಬೇಕು. ಇದನ್ನ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮಷ್ಟಕ್ಕೆ ನಾವಾದ್ರೂ ಪರಿಸರ ಕಾಳಜಿನ ಬೆಳೆಸ್ಕೋಬೇಕು, ಪರಿಸರ ಪ್ರೇಮಿಗಳಾಗ್ಬೇಕು. ಅಂದಾಗ ಇಂತಹ ಅನೇಕ ಪ್ಯಾಂಡಮಿಕ್ ಗಳನ್ನ ತಡಿಲಿಕ್ಕೆ ಸಾಧ್ಯ. ಜೊತೆಗೆ ಒಂದು ಸುಸ್ಥಿರ ಅಭಿವೃದ್ಧಿ ಅಂತ ಏನ್ ಕರಿತೀವಿ ನಾವು, ಅದರ ಒಂದು ಸಾಧ್ಯತೆ ಕೂಡ ಈ ಪರಿಸರ ರಕ್ಷಣೆ ಮೇಲೆ ನಿಂತಿರುವಂತದ್ದು. ಇನ್ನೊಂದು ಈ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಏನು ಅಂತಂದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡುವಂತದ್ದು, ಮೂಡೀಸ್ ಅನ್ನುವಂತಹ ಒಂದು ಸಂಸ್ಥೆ ಮಾಡಿರುವಂತಹ ವರದಿ ಪ್ರಕಾರ 2022 ಮಾರ್ಚ್ ವೇಳೆಗೆ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ 9.3% ಅಭಿವೃದ್ಧಿಯನ್ನ ಸಾಧಿಸಲಿದೆ ಅನ್ನುವಂಥದ್ದು. ಸೊ ಈಗ ಏನಿದೆ ಕೊರೋನಾದ ಈ ಪ್ರಭಾವ ಇದು ತಗ್ಗಿ ಮತ್ತೆ ಆರ್ಥಿಕವಾಗಿ ಪುನಶ್ಚೇತನಗೊಂಡು ಭಾರತ ಮಾರ್ಚ್ 2022 ವೇಳೆಗೆ ಜಗತ್ತಿನ ಪ್ರಮುಖ ಆರ್ಥಿಕ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ. ಇನ್ನೊಂದು ನಾನು ಆಗ್ಲೇ ಹೇಳ್ತಾ ಇದ್ದೆ, ಮುಂದುವರೆದು ಹೇಳೋದಾದ್ರೆ ಈ ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗ ಸಮಸ್ಯೆ ಅನ್ನುವಂಥದ್ದು ಕೂಡ ತಾಂಡವಾಡ್ತಾ ಇದೆ ಈ ಲಾಕ್ಡೌನ್ ಟೈಮ್ ನಲ್ಲಿ ಅಂತೇಳಿ. ಅದಕ್ಕೆ ಒಂದು 2-3 ಕಾರಣಗಳನ್ನ ನಾವು ಸಾಮಾನ್ಯವಾಗಿ ಗುರುತಿಸಬಹುದು. ಮೊದಲನೇದು ಏನು ಅಂತಂದ್ರೆ ಬೇಡಿಕೆಯ ಕುಸಿತ ಅಂತ ಹೇಳ್ಬಹುದು. ಬೇರೆ ಬೇರೆ ಆಯಾ ಸೆಕ್ಟರ್ ಗಳಲ್ಲಿ ಈಗ ಒಬ್ಬ ಉದ್ಯೋಗಿ ಒಬ್ಬ ಕಾರ್ಮಿಕ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಹೋಟೆಲ್ಗಳು ಬಂದ್ ಆದ್ವು, ಹಾಗಾಗಿ ಯಾರು ಕೂಡ ಹೋಟೆಲ್ ಸಮೀಪಕ್ಕೆ ಹೋಗ್ಲಿಲ್ಲ. ಹಾಗಾಗಿ ಅವನಿಗೆ ಆ ಒಂದು ಉದ್ಯಮದಲ್ಲಿ ಬೇಡಿಕೆ ಇಲ್ದಂತಾಯ್ತು, ಅವನಿಗೆ ಕೆಲಸ ಇಲ್ದಂತಾಯ್ತು ಅಂತ ಹೇಳಿ ಒಂದು ಕಾರಣದಿಂದ ಆತ ಕೆಲಸವನ್ನು ಕಳ್ಕೊಂಡ. ಇನ್ನೊಂದು ಉತ್ಪಾದನೆ ಇಲ್ಲದಿರುವಿಕೆ, ಬಹಳ ದೊಡ್ಡ ದೊಡ್ಡ ಕಂಪನಿಗಳು ಉತ್ಪಾದನೆಯನ್ನ ನಿಲ್ಲಿಸ್ಬಿಟ್ಟವು. ಆಗ್ಲೇ ಸೋಮೇಶ್ವರ್ ಹೇಳ್ದಂಗೆ ಆಮದು ಮತ್ತು ರಫ್ತು ಸಂಪೂರ್ಣವಾಗಿ ನಿಂತಿದ್ರಿಂದ ಅಗತ್ಯತೆಗಳನ್ನ ಹೊರತುಪಡಿಸಿ ಅದು ಒಂದು ಬಹಳ ಪ್ರಮುಖವಾದಂತಹ ಕಾರಣ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ಲಿಕ್ಕೆ. ಮತ್ತೆ ಬಹಳಷ್ಟು ಜನ ಈ ಮಾಲೀಕರೇನಿದ್ರು ನಾವು ಈ ಉದ್ಯೋಗಿಗಳಿಗೆ ಅನವಶ್ಯಕವಾಗಿ ಸಂಬಳ ಕೊಡ್ತಾ ಇದ್ದೀವಿ ಏನೋ ಅನ್ನುವಂತಹ ಒಂದು ಭಯದಿಂದ, ಆತಂಕದಿಂದ ಬಹಳಷ್ಟು ಜನ ಉದ್ಯೋಗಿಗಳನ್ನ ಇವತ್ತು ಕೆಲಸದಿಂದ ತೆಗೆದು ಹಾಕಿದ್ರು. ಎಲ್ಲ ವಿಚಾರಗಳಿಂದ ನಿರುದ್ಯೋಗ ಅನ್ನುವಂತಹ ಸಮಸ್ಯೆ ಒಂದು ಹೆಚ್ಚಾಗ್ತಾ ಇದೆ. ಜೊತೆಗೆ ಆರ್ಥಿಕವಾಗಿ ನಾವು ಮತ್ತೆ ಸದೃಢರಾಗಬೇಕು ಅನ್ನುವಂತಹ ವಿಚಾರ ಮತ್ತೊಂದು ಕಡೆ ಇವತ್ತು ಎಲ್ಲರನ್ನೂ ಚಿಂತೆಗೆ ಈಡು ಮಾಡಿರುವಂತದ್ದು. ಹೀಗಾಗಿ ಆರ್ಥಿಕವಾಗಿ ನಾವು ಸಬಲರಾಗುವುದರ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಸಹ ಮರಿಬಾರದು. ಜೊತೆಗೆ ಈ ಸುಸ್ಥಿರ ಅಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆ ಏನಿದೆ, ಆ ಪರಿಕಲ್ಪನೆಯನ್ನ ನಾವು ಸಾಧಿಸಬೇಕು, ಸುಸ್ಥಿರವಾದಂತಹ ಅಭಿವೃದ್ಧಿಯನ್ನ ಹೊಂದಬೇಕು ಅಂತಂದ್ರೆ ಎಲ್ಲಾ ಆಯಾಮದಲ್ಲೂ ಎಲ್ಲಾ ಕ್ಷೇತ್ರಗಳನ್ನು ಸಹ ನಾವು ಸಮವಾಗಿ ಬೆಳೆಸುವಂತಹ ಮತ್ತು ಅಷ್ಟೇ ಪ್ರಾಮುಖ್ಯತೆ ಕೊಡುವಂತಹ ಒಂದು ಅವಶ್ಯಕತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಖಂಡಿತ. ನೀವು ಹೇಳಿದ ಹಾಗೆ ಕೆಲವೊಂದು ಮಾನವಿಕ ಪಾಠಗಳಂತ ಹೇಳ್ತಿರ್ಬೇಕಾದ್ರೆ ಇತ್ತೀಚೆಗೆ ಕೆಲವು ವರದಿಗಳನ್ನು ನೋಡಿದಾಗ ಈ ಲಾಕ್ಡೌನ್ ದಿಂದ ಕ್ರಿಮಿನಲ್ ಚಟುವಟಿಕೆಗಳು ಹಾಗೂ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಆಗ್ತಂತ ದೌರ್ಜನ್ಯಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ರಿಪೋರ್ಟ್ ಹೇಳ್ತಾ ಇದ್ದೇವೆ. ಇದು ಎಲ್ಲ ಕಡೆ ಒಂದು ಆಶಾದಾಯಕ ಬೆಳವಣಿಗೆ ಅಂತ ನಾವು ಹೇಳ್ಬಹುದಾಗಿದೆ. ನಾವು ಸಾಕಷ್ಟು ಇದೊಂದು ಆರ್ಥಿಕ ಒಂದು ದುಷ್ಪರಿಣಾಮ ಬೀರಬಹುದು, ಅದರ ಆಚೆಯಿಂದ ನೋಡಿದಾಗ ಇಂಥ ಒಂದು ಪೂರಕ ಒಳ್ಳೆಯ ಅಂಶಗಳು ಕೂಡ ನಾವು ಈ ಲಾಕ್ಡೌನ್ ಇಂದ ಕಂಡಿದ್ದನ್ನು ನೋಡಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸೋಮೇಶ್ವರ್ ಲಾಸ್ಟ್ ನಿಮ್ಮ ಅಭಿಪ್ರಾಯ ಹೇಳ್ತೀರಿ ಕೊನೆಯದಾಗಿ ಸರ್? ಖಂಡಿತವಾಗಿಯೂ ಸರ್, ನಾನು ಹೇಳೋದೇನಂದ್ರೆ ಭಾರತ 2016ರಲ್ಲಿ ಭಾರತದ ಸರ್ಕಾರದ ಕೆಲವೊಂದು ನೀತಿ ನಿಯಮಾವಳಿಗಳನ್ನ ನೋಡ್ತಾ ಬಂದಾಗ, ನೋಟು ಅಮಾನ್ಯೀಕರಣವನ್ನ ಮಾಡಿದಾಗ 86% ಹಾರ್ಡ್ ಮನಿ ಏನಿತ್ತು, ಹಾರ್ಡ್ ಕ್ಯಾಶ್ ಏನಿತ್ತು, ಅದು ಸಂಪೂರ್ಣವಾಗಿ ಜನರ ಹಿಡಿತದಿಂದ ತಪ್ಪು ಹೋಯ್ತು. ಆದರೆ ಜನ ಅಲ್ಲಿ ಮಾರ್ಕೆಟ್ಗೆ ಹೊಡೆತ ಬಿದ್ರೂ ಕೂಡ ಸರ್ಕಾರದ ಉದ್ದೇಶ ಒಳ್ಳೇದಾಗಿದ್ದರಿಂದ ಭ್ರಷ್ಟರನ್ನ ಹಿಡಿಯುವ ಉದ್ದೇಶ ಆಗಿರಬಹುದು, ದೇಶದಲ್ಲಿರುವಂತಹ ನಕಲಿ ನೋಟುಗಳ ಜಾಲವನ್ನ ಸಂಪೂರ್ಣವಾಗಿ ಭೇದಿಸುವಂತಹ ಅದರ ಉದ್ದೇಶ ಏನಾಗಿರಬಹುದು, ಈ ಉದ್ದೇಶದಿಂದ ಜನ ಅದನ್ನು ಸಹಿಸಿಕೊಂಡ್ರು. ನಂತರ 2017ರಲ್ಲಿ GST ತಂದಾಗಲೂ ಕೂಡ
ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಿಗಳಿಗೆ ಹೊಡೆತ ಕೊಡ್ತು. ಆದರೂ ಕೂಡ ಲಾಂಗ್ ರನ್ ನಲ್ಲಿ GST ರಾಷ್ಟ್ರಕ್ಕೆ ಒಳ್ಳೆಯದಾಗಲಿದೆ ಅನ್ನುವಂತಹ ಕಾರಣಕ್ಕಾಗಿದೆ ಇದನ್ನ ಸಹಿಸಿಕೊಳ್ತು. ಆದ್ರೆ ಈ ಎಲ್ಲಾ ಬೆಳವಣಿಗೆಯನ್ನು ನೋಡಿದ ನಂತರವೂ ಕೂಡ ಸರ್ಕಾರ ಒಂದಿಲ್ಲ ಒಂದು ರೀತಿಯಲ್ಲಿ ಹೊಸ ರೀತಿಯಲ್ಲಿ ಆರ್ಥಿಕ ಉತ್ತೇಜನವನ್ನ ನೀಡಲಿಕ್ಕೆ ಹಲವಾರು ರೀತಿಯ ಪ್ರಯತ್ನಗಳನ್ನ ಮಾಡ್ತಾನೆ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಪ್ರೈವೇಟೈಸೇಷನ್ಗೂ ಕೂಡ ಅತಿ ಹೆಚ್ಚು ಮಹತ್ವವನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ. ರೈಲ್ವೆ ಇಲಾಖೆಯನ್ನ ಖಾಸಗೀಕರಣಗೊಳಿಸಲಿಕ್ಕೂ ಕೂಡ ಕೈ ಹಾಕಲಾಗುತ್ತಿದೆ ಎನ್ನುವಂತಹ ಕೆಲವು ವಿಚಾರಗಳನ್ನು ನಮಗೆ ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಂದು ಕಡೆ ನಾವು ನೋಡ್ತಾ ಹೋದ್ರೆ ಭಾರತದಲ್ಲಿ ಎಲ್ಲವನ್ನೂ ಕೂಡ ನಾವು ಸರ್ಕಾರಿ ಸಂಸ್ಥೆಗಳ ಮೇಲೆ ನಿರ್ಭರರಾಗಿರೋದೇ ಅತಿ ದೊಡ್ಡ ನಷ್ಟಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸರ್. ಯಾಕೆಂದ್ರೆ ಸರ್ಕಾರದ ಹಲವಾರು ಸಂಸ್ಥೆಗಳಿಗೆ ಪ್ರತಿ ವರ್ಷವೂ ಕೂಡ ನಮ್ಮ ತೆರಿಗೆಯ ಇಂತಿಷ್ಟು 10 ರಿಂದ 12% ಅಷ್ಟು ಹಣವನ್ನ ಆ ಸಂಸ್ಥೆಗಳ ಮೇಲೆ ಹೂಡಿಕೆ ಮಾಡುತ್ತೆ. ಆದ್ರೆ ಆ ಸಂಸ್ಥೆಗಳಿಂದ ಯಾವುದೇ ರೀತಿಯ ಆದಾಯ ಪುನಃ ಸರ್ಕಾರಕ್ಕೆ ಬರ್ತಾ ಇಲ್ಲ. ನಾನು ಮಾಧ್ಯಮದ ವಿದ್ಯಾರ್ಥಿಯಾಗಿ ಹೇಳೋದೇನೆಂದ್ರೆ DD ನ್ಯೂಸ್ ನೀವು ನೋಡ್ತಾ ಹೋದ್ರೆ 2000 ಸಂದರ್ಭದಲ್ಲಿ 1990ರ ನಂತರ ಅದು ಬೆಳವಣಿಗೆ ಆಗ್ತಾ ಇರುವಂತಹ ರೀತಿಯನ್ನು ನೋಡಿದಾಗ ಅಲ್ಲಿ TRP ರೇಟಿಂಗ್ ಏನಿತ್ತು DD ನ್ಯೂಸ್ದು ಅಥವಾ DD ಚಾನೆಲ್ ಆಗಿರ್ಬೋದು, DD ಚಂದನ ಆಗಿರಬಹುದು, ತದನಂತರ ಖಾಸಗಿ ವಾಹಿನಿಗಳ ಜೊತೆಗೆ ಸ್ಪರ್ಧೆಗೆ ನಿಂತಾಗ ಅದರ TRP ಸಂಪೂರ್ಣವಾಗಿ ಇಳಿದು ಹೋಗಿತ್ತು. ಅದೇ ಹೋದ ವರ್ಷ 2020ರಲ್ಲಿ ರಾಮಾಯಣ ಪುನಃ ಟೆಲಿಕಾಸ್ಟ್ ಆದಾಗ ಅದರ TRP ರೇಟ್ ಪುನಃ 70% ಹೆಚ್ಚಿಗೆ ಆಗಿತ್ತು. ಈ ರೀತಿ ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಸರ್ಕಾರದ ಇದೇ ರೀತಿಯ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳಿಗೆ ಸ್ಪರ್ಧೆಯನ್ನ ಒಡ್ಡುವಲ್ಲಿ ಸೋಲ್ತಾ ಇದೆ. ಯಾಕೆಂದ್ರೆ ಅದಕ್ಕೆ ಹಲವಾರು ಕಾರಣಗಳಿದೆ. ಅದನ್ನ ನಾವು ವಿಚಾರ ತೆಗೆದುಕೋದು ಬೇಡ. ಹೀಗಾಗಿ ಕೆಲವೊಂದು ಸಂಸ್ಥೆಗಳನ್ನ ಪ್ರೈವೇಟೈಸೇಷನ್ಗೆ ನಾವು ಒಳಪಡಿಸಿದಾಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಎನ್ನುವಂತಹ ನಮ್ಮ ಸರ್ಕಾರದ ಎದುರುಗಡೆ ಇದೆ. ಹೀಗಾಗಿ ನಮ್ಮ ಸರ್ಕಾರ ಅಂತಿಮವಾಗಿ ಮಾರುಕಟ್ಟೆಯನ್ನ ಇನ್ನೂ ಹೆಚ್ಚಾಗಿ ಓಪನ್ ಮಾಡಬೇಕು ಮತ್ತು ಕಂಪನಿಗಳು, ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಅತಿ ಹೆಚ್ಚು ತೆರಿಗೆಯನ್ನ ಹಾಕೋದನ್ನ ಸ್ವಲ್ಪ ಕಡಿಮೆ ಮಾಡ್ಲಿ. ಇನ್ನು ಯಾಕೆಂದ್ರೆ ಇತ್ತೀಚಿನ ಸ್ಟಾರ್ಟ್ಅಪ್ ಕಂಪನಿಗಳು ಕೊಡ್ತಾ ಇರುವಂತಹ ಅತಿ ದೊಡ್ಡ ದೂರನೆಂದ್ರೆ ಪೇಪರ್ ವರ್ಕ್ ನ ಮಾಡಿಸ್ಲಿಕ್ಕೆ ಆಫೀಸ್ಗಳಿಗೆ ಅಲೆದಾಡೋದ್ರಲ್ಲೇ ನಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ. ಇನ್ನು ನಾವು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ನೌಕರರಿಗೆ ಉದ್ಯೋಗ ಕೊಟ್ಟು ಅವರನ್ನ ಸಾಕೋದು ತುಂಬಾ ದೂರದ ಮಾತಾಗ್ತಾ ಇದೆ. ಹೀಗಾಗಿ ಸ್ಟಾರ್ಟ್ಅಪ್ ಗಳಿಗೆ ಸ್ವಲ್ಪ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನ ಮಾಡ್ಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಗುರುಶಾಂತ್ ಅವರೇ, ತಮ್ಮ ಒಂದು ಅಭಿಪ್ರಾಯ ಈ ಆರ್ಥಿಕ ಪುನಶ್ಚೇತನಕ್ಕೆ, ತಮ್ಮ ಒಂದು ಕೊನೆಯ ಅಭಿಪ್ರಾಯ. ಸರಿ, ಖಂಡಿತವಾಗಿ ಈಗ ಏನು ಇವರು ಸೋಮೇಶ್ವರ್ ಅವರು ಹೇಳಿದ್ರು, ಖಂಡಿತವಾಗಿ ಅದು ಇವತ್ತು ಪ್ರಸ್ತುತ ಮತ್ತು ಎಂತಕ್ಕಂಥದ್ದನ್ನ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಈ ಒಂದು ಆರ್ಥಿಕತೆಯನ್ನ ಈ ಒಂದು ಏನು ನಷ್ಟದಿಂದ ಮೇಲೆತ್ತುವಲ್ಲಿ ಇವತ್ತು ಸರ್ಕಾರ ಹಲವಾರು ಕ್ರಮಗಳನ್ನ ಯೋಜನೆಗಳನ್ನ ತೆಗೆದುಕೊಳ್ಳುವುದನ್ನ ನಾವು ಗಮನಿಸಬಹುದು. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬಹುದು, ಈ ಒಂದು ಲಾಕ್ಡೌನ್ ನಲ್ಲಿ ಭಾರತ ಸರ್ಕಾರ ಇವತ್ತು ಏನು ಘೋಷಣೆಯನ್ನ ಮಾಡಿದೆ, ಆತ್ಮನಿರ್ಭರ ಎಂತಕ್ಕಂಥ ಒಂದು ಘೋಷಣೆ ಇದೆಯಲ್ಲ, ಅದು ಇವತ್ತು ಇರ್ತಕ್ಕಂಥ ಎಲ್ಲ ಆರ್ಥಿಕ ಉದ್ಯಮಗಳಾಗಿರ್ಬೋದು, ಆರ್ಥಿಕ ಚಟುವಟಿಕೆಗಳಾಗಿರ್ಬೋದು, ಮತ್ತು ಇನ್ನಿತರ ಸಾಲ ಮಿತಿಯಲ್ಲಿ ಹೆಚ್ಚಳ ಆಗಿರ್ಬೋದು, ಅದೇ ರೀತಿ ಸಾರ್ವಜನಿಕ ಉದ್ಯಮವನ್ನ ಖಾಸಗೀಕರಣಗೊಳಿಸುವುದಾಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಇವತ್ತು ಪೂರಕವಾಗಿ ಇವತ್ತು ಈ ಒಂದು ಆತ್ಮನಿರ್ಭರ ಇರ್ತಕ್ಕಂಥದ್ದು ಕಾರ್ಯವನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ಬೋದು. ಈಗಾಗಲೇ ಸೋಮೇಶ್ವರ್ ಅವರು ಹೇಳಿದ್ರು ಏನಂದ್ರೆ ಇವತ್ತು ರೈಲ್ವೆ ಇಲಾಖೆಯನ್ನ ಖಾಸಗೀಕರಣಗೊಳಿಸುವಲ್ಲಿ ಇವತ್ತು ಸರ್ಕಾರ ಪಾದಾರ್ಪಣೆಯನ್ನ ಮಾಡ್ತಾ ಇದೆ ಅಂತ ಹೇಳಿ, ಅದೇ ರೀತಿ ಇನ್ನೊಂದು ಸಂಸ್ಥೆಯಾದಂತ LICಯನ್ನು ಕೂಡ ಇವತ್ತು ಖಾಸಗೀಕರಣಗೊಳಿಸುವಲ್ಲಿ ಇವತ್ತು ಸರ್ಕಾರ ಮುಂದಡಿಯಿಡ್ತಾ ಇದೆ. ಯಾಕಂದ್ರೆ ಖಾಸಗೀಕರಣವನ್ನಗೊಳಿಸಿದ್ರೆ ಇವತ್ತು ಆ ಒಂದು ಉದ್ಯಮಗಳು ಮುಂದಡಿ ಇರ್ತವೆ ಅಂತಕ್ಕಂಥದ್ದು ಇವತ್ತು ಸರ್ಕಾರದ ಒಂದು ಚಿಂತನೆ ಆಗಿರ್ಬೋದು. ಮತ್ತು ಸರ್ಕಾರ ಅದರಿಂದ ಬರ್ತಕ್ಕಂಥ ಹೂಡಿಕೆ ಹಿಂಸ್ಥಗಿತ ಅಂತ ಏನ್ ಕರಿತೀವಲ್ಲ, ಯಾವ ಒಂದು ಸಾರ್ವಜನಿಕ ವಲಯದ ಮೇಲೆ ಮಾಡಿರ್ತಕ್ಕಂಥ ಹೂಡಿಕೆ ಏನಿದೆ, ಕಂಪನಿಗಳ ಮೇಲೆ ಅಥವಾ ಈ ಒಂದು ವಲಯಗಳ ಮೇಲೆ ಮಾಡಿರ್ತಕ್ಕಂಥ ಹೂಡಿಕೆ ಇದೆ, ಅದನ್ನ ಹಿಂಪಡೆಯುವುದೇನಿದೆಯಲ್ಲ ಅದನ್ನ ನಾವು ಹೂಡಿಕೆ ಹಿಂಸ್ಥಗಿತ ಅಂತ ಹೇಳ್ತೇವೆ. ಆ ಒಂದು ಮೊತ್ತವನ್ನ ತೆಗೆದುಕೊಂಡು ಇವತ್ತು ಸಾರ್ವಜನಿಕ ಬೇಕಾದಂತ ಹಲವಾರು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಮತ್ತು ಈಗಾಗಲೇ ಸೋಮೇಶ್ವರ್ ಅವರು ತಿಳಿಸಿರುವಂತೆ ನವೋದ್ಯಮಕ್ಕೆ ಕೊಡುಗೆ ಆಗಿರ್ಬೋದು, ಅವೆಲ್ಲ ಕಾರ್ಯಗಳನ್ನ ಮಾಡ್ಲಿಕ್ಕೆ ಇವತ್ತು ಸರ್ಕಾರ ಮುಂದಡಿ ಇಡ್ತಾ ಇದೆ. ಅದೇ ರೀತಿ ಮುಖ್ಯವಾಗಿ ನಾವು ಗಮನಿಸಬಹುದು, ಈ ಲಾಕ್ಡೌನ್ ನಲ್ಲಿ ಸಾಕಷ್ಟು ಆಹಾರದ ಒಂದು ಕೊರತೆ ಉಂಟಾಯಿತು ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಅಸಂಘಟಿತ ವಲಯ ಮತ್ತು ಕಾರ್ಮಿಕ ವಲಯ ಏನಿಲ್ಲ, ಆ ಒಂದು ವಲಯದ ಜನರಿಗೆ ಸಾಕಷ್ಟು ಈ ಒಂದು ಆಹಾರದಲ್ಲಿ ಒಂದು ಅಭಾವ ಸೃಷ್ಟಿಯಾಯಿತು. ಈ ಒಂದು ಕಾರಣದಿಂದಾಗಿ ಸರ್ಕಾರ ಅದಕ್ಕೆ ಪೂರಕವೆಂಬಂತೆ ಆಹಾರ ಭದ್ರತೆಯನ್ನ ಈ ಒಂದು ಲಾಕ್ಡೌನ್ ಅಲ್ಲಿ ಒದಗಿಸಿತು. ಅದು ಯಾವುದರ ಮೂಲಕ ಅಂದ್ರೆ ಆತ್ಮನಿರ್ಭರ ಎಂಬತಕ್ಕಂಥ ಈ ಒಂದು ಕಾನ್ಸೆಪ್ಟ್ ನಲ್ಲಿ ಇವತ್ತು ಸರ್ಕಾರ ಆ ಕೆಲಸವನ್ನ ಮಾಡಿದೆ. ಅದೇ ರೀತಿ ಈಗಾಗಲೇ ಹೇಳಿರುವಂತೆ
ಏನು ಇರ್ತಕ್ಕಂಥ ನವೋದ್ಯಮಗಳಂತ ನಾವು ಕರಿತೇವೆ ಅಥವಾ ಸ್ಟಾರ್ಟ್ಅಪ್ ಕರಿತೇವೆ, ಅವಕ್ಕೆ ಒಂದು ಪೂರಕವಾದಂತ ವಾತಾವರಣವನ್ನ ಕಲ್ಪಿಸುವುದು ಸರ್ಕಾರದ ಮುಂದೆ ಇರ್ತಕ್ಕಂಥ ಒಂದು ಗುರಿ ಅಂತ ಹೇಳ್ಬೋದು. ಅವುಗಳನ್ನ ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ನವೋದ್ಯಮಕ್ಕೆ ಮುಕ್ತವಾದಂತ ಅವಕಾಶ ಸಿಕ್ಕಾಗ ಇದು ಭಾರತ ಒಂದು ಆರ್ಥಿಕ ಪುನಶ್ಚೇತನಗೊಳ್ಳುವಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನ ನಾವು ಹೇಳಬಹುದು. ಅದೇ ರೀತಿ ಈಗಾಗಲೇ ಮೃತ್ಯುಂಜಯ ಅವರು ತಿಳಿಸಿದ್ರು MG ನರೇಗಾ ಅಂತ ಇದು ಮಹತ್ತರವಾದಂತ ಯೋಜನೆ. ಅಂತ ಯೋಜನೆಗಳನ್ನ ಪರಿಣಾಮಕಾರಿ ಇರ್ತಕ್ಕಂಥ ಯೋಜನೆಗಳನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಒಂದು ಗ್ರಾಮಗಳಲ್ಲಿ ತರುವುದೇ ಆದಲ್ಲಿ ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಅಸಂಘಟಿತ ವಲಯದ ಕಾರ್ಮಿಕರೇನಿರ್ತಾರೆ ಅವರನ್ನ ಕೂಡ ಈ ಒಂದು ದೇಶದ ಸಂಪನ್ಮೂಲವನ್ನಾಗಿ ಬಳಸಿಕೊಂಡಿದ್ದೇ ಆದಲ್ಲಿ ಈ ಒಂದು ದೇಶ ಆರ್ಥಿಕವಾಗಿ ಮತ್ತಷ್ಟು ಪುನಶ್ಚೇತನಗೊಳ್ಳುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇದು ಪೂರಕವೆಂಬಂತೆ ಈ ಒಂದು ಸರ್ಕಾರ ಏನು MSME ಅಂತಕ್ಕಂಥ ಯೋಜನೆಗಳನ್ನ ತೆಗೆದುಕೊಂಡಿದೆ, ಅವುಗಳ ಮೂಲಕ ಇವತ್ತು ನವೋದ್ಯಮಗಳಿಗೆ ಆಗಿರ್ಬೋದು ಹಾಗೂ ಕೈಗಾರಿಕೆಗಳಾಗಿರ್ಬೋದು ಈ ಒಂದು ಆರ್ಥಿಕ ವ್ಯವಸ್ಥೆಯಿಂದ ಏನು ಒಂದು ನಷ್ಟಕ್ಕೀಡಾಗಿವೆ ಅವುಗಳನ್ನ ಸಾಲದ ರೂಪದಲ್ಲಿ ಅವಕ್ಕೆ ನೀಡುವ ಮೂಲಕ ಹೊಳ್ಳಿ ಪುನಶ್ಚೇತನವನ್ನ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಓಕೆ ಗುರುಶಾಂತ್ ಅವ್ರೆ, ಓಕೆ. ಮೃತ್ಯುಂಜಯ ಅವರೇ, ತಾವೇನು ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ಖಂಡಿತವಾಗಿಯೂ ಸರ್. ಒಂದು ನಾವು ಮಾತಾಡ್ತಾ ಇರ್ತೀವಿ LPG ಪರಿಕಲ್ಪನೆ ಬಗ್ಗೆ. ಆ LPG ಅಲ್ಲಿ ಏನಿದೆ ಅಂದ್ರೆ ಲಿಬರಲೈಸೇಷನ್, ಉದಾರೀಕರಣ ನೀತಿ ಏನಿದೆ, ಆ ಉದಾರೀಕರಣ ನೀತಿಯನ್ನ ನಾವು ಇದೀಗ ಅಳವಡಿಸ್ಕೊಂಡ್ರೆ, ಅಂದ್ರೆ ಈ ಕೊರೋನಾದ ಈ ಸಂದರ್ಭದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ಇನ್ನಷ್ಟು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ, ಮತ್ತಷ್ಟು ಉದ್ಯೋಗಾವಕಾಶಗಳು ಕೂಡ ಹೆಚ್ಚುತ್ತವೆ. ಆ ಮೂಲಕ ಪರೋಕ್ಷವಾಗಿ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಕೂಡ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ದುಡಿಯುವ ಕೈಗಳಿಗೆ ಕೆಲಸ ಸಿಗ್ಬೇಕು, ಉದ್ಯಮಗಳನ್ನ ಸ್ಥಾಪನೆ ಮಾಡ್ಬೇಕು ಅನ್ನುವಂಥವರಿಗೆ ಸುಗಮವಾದಂತಹ ದಾರಿಯನ್ನ ಸರ್ಕಾರ ಹಾಕಿಕೊಟ್ರೆ ಖಂಡಿತ ಈ ಆರ್ಥಿಕ ಪ್ರಗತಿಯನ್ನು ನಾವು ಬಹಳ ಕ್ಷಿಪ್ರವಾಗಿ ಸಾಧಿಸ್ತೀವಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಹೀಗಾಗಿ ಆರ್ಥಿಕವಾಗಿ ಈ ಲಾಕ್ಡೌನ್ ನಮಗೆ ಅವಕಾಶ ಏನು ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ತಂದು ಒಡ್ಡಿರಬಹುದು, ಆದ್ರೆ ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಕಷ್ಟು ಅವಕಾಶಗಳು ನಮ್ಮಲ್ಲೇ ಇದ್ದಾವೆ. ಆ ಕುರಿತು ಆಲೋಚನೆಯನ್ನ ಮಾಡಿ ಉತ್ತಮವಾದಂತಹ ಒಂದಿಷ್ಟು ವಿಚಾರಗಳನ್ನ ಅಳವಡಿಸಿಕೊಂಡು ನವೋದ್ಯಮಿಗಳಿಗೆ ಪೂರಕವಾಗುವಂತೆ ಉದಾರೀಕರಣ ನೀತಿಯನ್ನ ನಾವು ಜಾರಿಗೊಳಿಸಿದ್ರೆ ಖಂಡಿತವಾಗಿಯೂ ಭಾರತ ಮತ್ತೆ ಅಭಿವೃದ್ಧಿಯಲ್ಲಿ ಮತ್ತು ಆರ್ಥಿಕತೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್, ಓಕೆ. 3 ಜನ ಅತಿಥಿಗಳ ಒಂದು ಏನಂತಂದ್ರೆ ಈಗಿನ ಸರ್ಕಾರಗಳು ಈ ಒಂದು ಕೋವಿಡ್ ವಿಷಮ ಸ್ಥಿತಿಯಲ್ಲಿ ಉತ್ತಮ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಅವುಗಳನ್ನು ಗ್ರಾಮೀಣ ಪ್ರದೇಶದ ಇರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರಿಗೆ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತಂದು ಆ ಮೂಲಕ ನಮ್ಮ ಆರ್ಥಿಕತೆಯನ್ನು ಮೊದಲಿನಂತೆ ಒಂದು ಪುನಶ್ಚೇತನಗೊಳಿಸುವಲ್ಲಿ ಆ ಸರ್ಕಾರಗಳು ಕಾರ್ಯೋನ್ಮುಖರಾಗಲಿ ಎಂಬುದು ನಮ್ಮ 3 ಜನ ಅತಿಥಿಗಳ ಒಂದು ಅಭಿಪ್ರಾಯವಾಗಿದೆ. ಖಂಡಿತ ಇದು ಒಪ್ಪಿಕೊಳ್ಳಲೇಬೇಕಂತ ವಿಚಾರ. ಯಾಕಂದ್ರೆ ನಮ್ಮ ಭಾರತವು ವಿಶ್ವದಲ್ಲೇ ಜನಸಂಖ್ಯೆಯಲ್ಲಿ 2ನೇ ಸ್ಥಾನ ಇರತಕ್ಕಂತ ಒಂದು ದೇಶ. ಅಂತದಲ್ಲಿ ಈ ಒಂದು ವಿಷಮ ಸ್ಥಿತಿಯಲ್ಲಿ ಭಾರತ ದೇಶವು ತನ್ನದೇ ಆದಂತ ಒಂದು ಪಾತ್ರವನ್ನು ವಹಿಸಿ ಈ ಕೋವಿಡ್ ಒಂದು ನಿರ್ಮೂಲನೆಯಲ್ಲಿ ಇನ್ನೂ ಸಾಕಷ್ಟು ಹಲವು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಜನರ ಒಂದು ಬದುಕಿಗೆ ಆಸರೆಯಾಗಿ ನಿಲ್ಲಲಿ. ಜೊತೆಗೆ ಈ ಕೋವಿಡ್-19 ಪಿಡುಗು ನಾಶಗೊಳ್ಳಲು ಕೇವಲ ಸರ್ಕಾರದ ಯೋಜನೆಗಳು ಮಾತ್ರ ಸೀಮಿತವಾಗುವುದಿಲ್ಲ, ಅದರ ಜೊತೆಗೆ ನಮ್ಮ ಒಂದು ಜನರ ಸಹಭಾಗಿತ್ವ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಜನರ ಒಂದು ಸಹಭಾಗಿತ್ವದಿಂದ ಈ ಒಂದು ಕೋವಿಡ್ ಪ್ಯಾಂಡಮಿಕ್ ವಿರುದ್ಧದಿಂದ ನಾವೆಲ್ಲರೂ ಜಯಗಳಿಸಲು ಸಾಧ್ಯ. ಹಾಗಾಗಿ ಎಲ್ಲರೂ ಈ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ಈ ಕೋವಿಡ್ ಹೋರಾಟದಲ್ಲಿ ನೀವೆಲ್ಲರೂ ಮುಂಚೂಣಿಯಾಗಿ ನಿಲ್ಲೋಣ ಅಂತ ಹೇಳುತ್ತಾ ಇಂದಿನ ಯೂತ್ ಪಾರ್ಲಿಮೆಂಟ್ ಚರ್ಚಾಕೂಟವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಇಲ್ಲಿವರೆಗೆ ನಮ್ಮ ಒಂದು ಚರ್ಚಾಕೂಟದಲ್ಲಿ ಪಾಲ್ಗೊಂಡು ತಮ್ಮ ಒಂದು ಅಭಿಪ್ರಾಯವನ್ನು ಮಂಡಿಸಿರ್ತಕ್ಕಂಥ ಸೋಮಶೇಖರ್ ಗುರುಮಠ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ತೆ ಸರ್, ಧನ್ಯವಾದಗಳು. ಅದೇ ರೀತಿಯಾಗಿ ಗುರುಶಾಂತ್ ಗಾಣಿಗೇರವರು ಕೂಡ ನಮ್ಮ ಒಂದು ಚರ್ಚಾಕೂಟದಲ್ಲಿ ಪಾಲ್ಗೊಂಡು ತಮ್ಮದೇ ಆದಂತಹ ವಿಚಾರ ವಿನಿಮಯಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಜೊತೆಗೆ ಇನ್ನೋರ್ವ ಅತಿಥಿ ಮೃತ್ಯುಂಜಯ ಕಬ್ಬೂರ್, ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮುಖ್ಯವಾಗಿ ಈ ಒಂದು ನಮ್ಮ ಚರ್ಚಾಕೂಟವನ್ನು ವೀಕ್ಷಿಸಿದಂತ ಎಲ್ಲ ವೀಕ್ಷಕರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಮತ್ತೆ ನಾವು ಮುಂದಿನ ವಾರ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಮತ್ತೆ ಈ ಒಂದು ಚರ್ಚಾಕೂಟದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ.